ನಮಸ್ತೆ ವೀಕ್ಷಕರೇ, ಜೀವದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ್ ಉಡುಪ. ಇವತ್ತು ನಮ್ಮ ಜೊತೆಗೆ ನಮ್ಮ ಕರಾವಳಿಯಲ್ಲಿ ಆರಾಧನೆ ಮಾಡುವಂಥ ಒಂದು ಪ್ರಾಣಿ ಸಂಕುಲ ಅಂತಿದ್ರೆ ಅದರಲ್ಲಿ ಸರ್ಪಗಳು ಕೂಡ ಒಂದು. ಅಂಥ ಸರ್ಪವನ್ನು ಸಂರಕ್ಷಿಸುವಂಥ, ಕಾಪಾಡುವಂಥ ಕೆಲಸವನ್ನು ಮಾಡ್ತಿರುವಂಥ ಅತುಲ್ ಪೈ ಅವರು ಇವತ್ತು ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅವರಲ್ಲಿ ಸ್ವಲ್ಪ ಹೊತ್ತು ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊಟ್ಟ ಮೊದಲಾಗಿ ಈ ಹಾವುಗಳು ಅಂತ ಹೇಳಿದಾಗ ಎಲ್ಲರಲ್ಲೂ ಬರುವಂಥ ಜನರಲ್ ಭಾವನೆ ಏನಂತ ಕೇಳಿದ್ರೆ ಭಯ. ಎಲ್ಲಿ ಕಚ್ಚುತ್ತೋ, ಎಲ್ಲಿ ವಿಷ ಆಗುತ್ತೋ, ಎಲ್ಲಿ ನಾವು ಸಾಯ್ತೇವೋ ಹೇಳುವಂಥದ್ದು. ಅಂಥದ್ರಲ್ಲಿ ಇದನ್ನು ಕೂಡ ಕಾಪಾಡಬೇಕು ಅಥವಾ ಇಲ್ಲಿ ಕೂಡ ನಾನು ಧೈರ್ಯದಿಂದ ಇದನ್ನ ನಾನು ಪಳಗಿಸಬಹುದು ಅಂತ ಹೇಳುವಂಥ ಒಂದು ಧೈರ್ಯ ಅಥವಾ ಆ ಒಂದು ಆಸೆ ನಿಮಗೆ ಹೇಗೆ ಬಂತು ಸರ್? ಆ್ಯಕ್ಚುಲಿ ನೋಡಬೇಕಾದ್ರೆ ನನಗೂ ಚಿಕ್ಕ ವಯಸ್ಸಿಂದ ಹಾವು ಅಂದರೆ ತುಂಬ ಭಯ ಇತ್ತು. ಜಸ್ಟ್ ಲೈಕ್ ಎಲ್ಲರೂ ಥರ. ಯಾವಾಗಾದರೂ ನಾನು ಏನಾದರೂ ಮನೆಗೋಸ್ಕರ ಒಂದು ಸಾಮಾನು ತೊಗೊಳ್ಲಿಕ್ಕೆ ಹೋಗ್ಬೇಕಾದ್ರೆ ಎಲ್ಲಾದರೂ ರೋಡಲ್ಲಿ ಹಾವುಗಳೆಲ್ಲ ನೋಡಿದರೆ ನನಗೂ ಭಯ ಆಯಿತು. ಬಟ್ ಏನೋ ಒಂದು ಒಳಗಡೆ ಒಂದು ಇಂಟ್ರೆಸ್ಟ್ ಇತ್ತು ನನಗೆ, ಅದರ ಬಗ್ಗೆ ಕಲಿಬೇಕು, ಅದರ ಬಗ್ಗೆ ಯಾಕೆ ಅಷ್ಟು ಭಯ ಇದೆ ಜನರಲ್ಲಿ. ಸೊ ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಮೆಲ್ಲ ಬೇರೆ ಬೇರೆ ಇದು ಕ್ಲಾಸಲ್ಲಿ ಹೋಗುವಾಗ ಸ್ವಲ್ಪ ಜಾಸ್ತಿ ಡೀಪ್ ಇಂಟ್ರೆಸ್ಟ್ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅರೌಂಡ್ ಫಸ್ಟ್ ಪಿ ಯು ಸಿಯಲ್ಲಿ ನನ್ನ ಫಸ್ಟ್ ರೆಸ್ಕ್ಯೂ ಇತ್ತು. ಅದೊಂದು ಕೆರೆ ಹಾವಿತ್ತು. ಸೊ ಅಲ್ಲಿಂದ ಸ್ವಲ್ಪ ನನಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬೆಳೀತು. ಅದು ಮೊದಲಿದ ಇಂಟ್ರೆಸ್ಟ್ ಬೇರೆ, ಜಸ್ಟ್ ಕಲೀಲಿಕ್ಕೆ. ಈಗ ನಮಗೆ ಹಾವು ಹಿಡಿಲಿಕ್ಕೆ ಮತ್ತೆ ಅದರ ಬಗ್ಗೆ ಯಾಕೆ ಅಷ್ಟು ಮೂಢನಂಬಿಕೆ ಇದೆ, ಸೊ ಅದರ ಬಗ್ಗೆ ಜಾಸ್ತಿ ಸ್ವಲ್ಪ ತಿಳುವಳಿಕೆ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇತ್ತು. ಆ ನಂತರ ಹಾಗೆ ಇಂಟ್ರೆಸ್ಟ್ ಬೆಳೀತಾ ಈಗ ನಾನು ಈ ಪೊಸಿಷನಲ್ಲಿದ್ದೇನೆ. ಸರ್, ಈಗ ನಾವು ಹೆಚ್ಚಾಗಿ ಹಾವು ಅಂತ ಈಗ ಒಬ್ಬ ಮನುಷ್ಯ ಅಂತ ನಾವು ನೋಡಿದ್ರೆ, ಅಥವಾ ಈಗ ವನ್ಯಜೀವಿಗಳಲ್ಲಿ ನೋಡಿದ್ರೆ ಸಿಂಹ ಅಥವಾ ಹುಲಿಯ ವಿಷಯಕ್ಕೆಲ್ಲ ಬಂದಾಗ ಒಂದು ಟೆರಿಟರಿ ಅಂತ ಹೇಳುವಂಥದ್ದು ಸಾಮಾನ್ಯ. ಮನೆಯವನು ಈಗ ಒಬ್ಬ ಮನುಷ್ಯ ಮನೆಗೆ ಒಂದು ಕಾಂಪೌಂಡ್ ಅಂತ ಹಾಕೊಳ್ತಾನೆ. ಸಿಂಹಗಳು ಅವುಗಳ ಟೆರಿಟರಿಗೆ ಬೇರೆವುಗಳು ಬಂದ್ರೆ ಹೋರಾಡ್ತವೆ ಅಂತ ನಾವು ಕೇಳ್ತೇವೆ. ಹಾವುಗಳ ವಿಷಯದಲ್ಲಿ ಕೂಡ ಈ ಟೆರಿಟರಿ ಅನ್ನುವಂಥ ಕಾನ್ಸೆಪ್ಟ್ ಇದೆ ಹೇಗೆ ಅಂತ? ಹೌದು, ಆಕ್ಚುಲಿ ಒಂದು ರಿಸರ್ಚ್ ಪ್ರಕಾರ ಈ ಹರ್ಪೆಟಾಲಜಿಸ್ಟ್ ಅಂತ ಇದ್ದಾರೆ. ಸೊ ಅವರೇನು ರಿಸರ್ಚ್ ಮಾಡಿದ್ದಾರೆ ಅಂದರೆ ಎಲ್ಲ ಹಾವುಗಳಿಗೆ ಒಂದು ಟೆರಿಟರಿ ಇದೆ. ಸೊ ಅರೌಂಡ್ 2 ಸ್ಕ್ವೇರ್ ಕಿಲೋಮೀಟರ್ 3 ಸ್ಕ್ವೇರ್ ಕಿಲೋಮೀಟರ್ ಒಂದು ಏರಿಯಾ ಇದೆ. ಸೊ ನಾವು ಯಾವಾಗಲೂ ಆ ಥರ ಏನಾದರೂ ರೆಸ್ಕ್ಯೂ ಮಾಡುವಾಗ ನಾವು ಒಂದು ಇನ್ಫಾರ್ಮೇಷನ್ ಜನರಿಗೆ ಕೊಡ್ತೀವಿ, ಏನಂದರೆ ನಾವು ಈ ಹಾವುಗಳನ್ನು ವಿದಿನ್ ಇಷ್ಟು ಕಿಲೋಮೀಟರ್ ಒಳಗಡೆ ನಾವು ಬಿಡ್ತೀವಿ. ಅದಕ್ಕೆ ಯಾಕೆ ನಾವು ಬಿಡಬೇಕು ಅದು ಕೂಡ ಹೇಳಿಬಿಡ್ತೀವಿ ನಾವು. ಯಾಕಂದರೆ ನೋಡಿ, ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು ಚಿಕ್ಕ ಮಕ್ಕಳಿಗೆ ತೆಗೆದು ನೀವೆಲ್ಲಾದರೂ ಜಂಗಲಲ್ಲಿ ಬಿಟ್ಬಿಡಿ, ಅವು ಬದುಕುತ್ತದ? ಇಲ್ಲ, ಬದುಕಲ್ಲ. ಯಾಕಂದರೆ ಗೊತ್ತಿರಬೇಕು ಹೇಗೆ ತಿನ್ನಬೇಕು. ಸೊ ಸಿಮಿಲರ್ಲಿ ಹಾವುಗಳಲ್ಲೂ ಅಷ್ಟೇ. ಅದು ಬಿಟ್ಟರೆ ನೀವು ಒಂದು ಏರಿಯಾದು ನಾಯಿಯನ್ನು ತಗೊಂಡು ಇನ್ನೊಂದು ಏರಿಯಾ ನಾಯಿ ಬೇರೆ ಬಿಟ್ಟರೆ ಆ ನಾಯಿಗಳು ಇದಕ್ಕೆ ಬಿಡಲ್ಲ. ಸೊ ಸಿಮಿಲರ್ಲಿ ಹಾವುಗಳಲ್ಲೂ ಅಷ್ಟೇ, ಅದಕ್ಕೂ ಒಂದು ಟೆರಿಟರಿ ಅಂತ ಇದೆ. ಸೊ ಈ ಹಾವುಗಳು ಈ ಏರಿಯಾದಲ್ಲೇ ಬೆಳೆದಿರ್ಬೋದು. ಸೊ ಇದಕ್ಕೆ ಈ ಏರಿಯಾದಲ್ಲಿ ಎಲ್ಲಿ ಫುಡ್ ಸಿಗುತ್ತೆ, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅದೆಲ್ಲ ಗೊತ್ತಿರುತ್ತೆ. ಸೊ ಅದನ್ನು ನಾವು ಸಡನ್ ಆಗಿ ಬೇರೆ ಏರಿಯಾದಲ್ಲಿ ಶಿಫ್ಟ್ ಮಾಡಿದರೆ ಅದಕ್ಕೆ ಗೊತ್ತಿರಲ್ಲ. ಪ್ಲಸ್ ರೋಡ್ ಕಿಲ್ಸು ಅಂದರೆ ರೋಡಲ್ಲಿ ಹೋಗುವಾಗ ಕ್ರಾಸ್ ಆಗುವಾಗ ಜಾಸ್ತಿ ಆಗೋದು. ಸೊ ಅದಕ್ಕೋಸ್ಕರ ಒಂದು ಟೆರಿಟರಿ ಅಂತ ಹಾವುಗಳದ್ದು ಇದೆ. ಸರ್, ನೀವೀಗ ಮಾತಾಡ್ಬೇಕಾದ ಒಂದು ವಿಷಯ ಹೇಳಿದ್ರಿ, ಅದೇ ಏರಿಯಾದಲ್ಲಿ ಬಿಟ್ಟರೆ ಅದಕ್ಕೆ ಎಲ್ಲಿ ಫುಡ್ ಸಿಗುತ್ತೆ ಅಂತೆಲ್ಲ ಗೊತ್ತಿರ್ಬೋದು ಅಂತ. ಬಟ್ ಇನ್ನೊಂದು ಕಡೆ ನಾವು ನೋಡ್ಬೇಕಾದ್ರೆ ಸ್ನೇಕ್ಸ್ಗೆ ಮೆಮೊರಿ ಕಮ್ಮಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಹೊತ್ತಿಗೆ ಏನು ವಿಜುವಲ್ ಅಲ್ಲಿ ಅದಕ್ಕೆ ಕಾಣಿಸುತ್ತೋ ಅಥವಾ ಏನದನ್ನು ಸೆನ್ಸ್ ಮಾಡುತ್ತೋ ಅಷ್ಟು ಮಾತ್ರ ಮೆಮೊರಿ, ತಿರುಗಿದ್ರೆ ಅದು ಆ ಮೆಮೊರಿ ಇರಲ್ಲ. ಸೊ ಹಾಗಾಗಿ ಆ ಟೆರಿಟರಿ ಅಂತ ಬಿಡ್ಬೇಕಾದ್ರೆ ಅದರ ಫುಡ್ಗಳ ಬಗ್ಗೆ ಅದಕ್ಕೆ ಹೇಗೆ ಸರ್ ನೆನಪುಳಿಯುತ್ತೆ? ಹೇಗೆ ನೆನಪಂತ ಇರಲ್ಲ, ಬಟ್ ಅದಕ್ಕೆ ಗೊತ್ತಿರುತ್ತೆ. ಅಂದ್ರೆ ವಿತ್ ಸೆನ್ಸ್ ಆಫ್ ಸ್ಮೆಲ್ ಅಂತ ಹೋಗ್ಬಿಡುತ್ತೆ ಅದು. ಬಟ್ ನೆನಪು ಅದೇ ನೀವು ಹೇಳಿದ್ ಕರೆಕ್ಟ್, ನೆನಪು ಶಕ್ತಿ ಅಷ್ಟು ಇರಲ್ಲ. ಬಟ್ ವಿತ್ ಸೆನ್ಸ್ ಆಫ್ ಸ್ಮೆಲ್ ಅದು ಎಲ್ಲಿ ಹೋಗ್ಬೇಕು ಗೊತ್ತಿರುತ್ತೆ. ಅಂದ್ರೆ ಒಂದು ಅಂದಾಜಿರುತ್ತೆ. ಹೌದು. ಸರಿ, ಈಗ ಭಾರತದಲ್ಲಿ ಹೆಚ್ಚಾಗಿ 4 ಬಗೆಯ ವಿಷಕಾರಿ ಹಾವುಗಳಿವೆ ಅಂತ ನಾವು ಕೇಳ್ತೇವೆ ಪ್ರತಿ ಸಲ ಕೂಡ. 4 ವೆನಮಸ್ ಸ್ನೇಕ್ಸ್ ಮೇಜರ್ ಆಗಿದೆ ಅಂತ ಹೇಳಿಕೊಂಡು. ಸೊ ಆ 4 ವೆನಮಸ್ ಸ್ನೇಕ್ಸ್ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ಬೋದು? ಓಕೆ. ಸೊ ಈಗ ನೋಡಬೇಕಾದ್ರೆ ಫುಲ್ ವರ್ಲ್ಡಲ್ಲಿ ಅರೌಂಡ್ 3500ಕ್ಕಿಂತ ಜಾಸ್ತಿ ಸ್ಪೀಶೀಸ್ ಹಾವುಗಳಿದೆ. ಸೊ ಅದರಲ್ಲಿ ನೀವು ಡಿವೈಡ್ ಮಾಡ್ಲಿಕ್ಕೆ ಹೋದರೆ 3500 ಸ್ಪೀಷಿಯಲಿ ಫುಲ್ ವರ್ಲ್ಡಲ್ಲಿ. ಇಂಡಿಯಾದಲ್ಲಿ ಅರೌಂಡ್ 360 ಸ್ಪೀಶೀಸ್ ಇದೆ ಇವಾಗ. ಇನ್ನು ಜಾಸ್ತಿ ಅದು ರಿಸರ್ಚ್ ಆಗಿ ಹೊಸ ಸ್ಪೀಶಿ ಕಂಡು ಬರುತ್ತದೆ. ಅದು ಬಿಟ್ಟರೆ ಈ 350 ಸ್ಪೀಶಿಯಲ್ಲಿ ಓನ್ಲಿ 66 ವೆನಮಸ್, 66 ವೆನಮಸ್ ಸ್ಪೀಶಿ. ಈ 66ರಲ್ಲೂ ಕೂಡ 4 ಸ್ಪೀಶಿ ಮೆಡಿಕಲಿ ಇಂಪಾರ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಮೆಡಿಕಲಿ ಇಂಪಾರ್ಟೆಂಟ್ ಅಂದರೆ ಏನಂದರೆ ಯಾವ ಡೆತ್ ಆಗೋದು, ಸೊ ಇದೆಲ್ಲ ಜಾಸ್ತಿ ಈ 4 ಹಾವು ಸ್ಪೀಶಿಯಿಂದ. ಸೊ ಈಗ 2012 ಈ 4 ಹಾವು ಸ್ಪೀಶಿಯಿಂದ ಡೆತ್ಸ್ ಅರೌಂಡ್ 40,000 45,000 ಇತ್ತು. ಈಗ 2020 ಪ್ರಕಾರ ಇಟ್ ಹ್ಯಾಸ್ ಗಾನ್ ಅಪ್ ಟು 58,000. ಯಾಕಂದರೆ ಜನರಿಗೆ ಮೂಢನಂಬಿಕೆ ಇದೆ, ಏನು ಮಾಡ್ಬೇಕಂತ ಗೊತ್ತಿರಲ್ಲ ಹಾವುಗಳಲ್ಲಿ.
ಕಚ್ಚಿದ್ರೆ ಏನು ಮಾಡ್ಲಿಕ್ಕೆ ಅಂತ ಗೊತ್ತಿರಲ್ಲ. ಸೊ ಈ 4 ಹಾವು ಯಾವುದಂದ್ರೆ ಒಂದು ನಾಗರ ಹಾವು, ಸ್ಪೆಕ್ಟಕಲ್ ಕೋಬ್ರಾ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೆಕೆಂಡು ರಸಲ್ ಸ್ವೈಪರು, ಪಿಲಿ ಕಂದೊಡೆ ಅಂತ ಮಂಗಳೂರಲ್ಲಿ ಹೇಳ್ತೀವಿ, ಇಲ್ಲಾಂದ್ರೆ ಕೊಳಕ್ ಮಂಡಲ ಅಂತ ಹೇಳ್ತೀವಿ. ಮೂರನೇದು ಕಟ್ಟಕಡಂಬಳೆ, ಕಾಮನ್ ಕ್ರೇಟು. 4ನೇದು ಇನ್ನೊಂದು ಕಂದೊಡಿ, ತೌದು ಕಂದೊಡಿ ಏನಂತ ಹೇಳ್ತಾರೆ, ಅದು ಸಾಸ್ಕೇಲ್ಡ್ ವೈಪರ್. ಈ 4 ಹಾವುಗಳು ಅರೌಂಡ್ 58,000 ಡೆತ್ಸ್ಗೆ ಕಾರಣ ಇಂಡಿಯಾದಲ್ಲಿ. ಸೊ ಈ 4 ಹಾವುಗಳಿಗೆ ಇರೋದು ಒಂದೇ ಆಂಟಿವೆನಮ್, ಪಾಲಿವೆಲೆಂಟ್ ಆಂಟಿವೆನಮ್ ಅಂತ. ನೀವು ಯಾವುದೇ ಹಾಸ್ಪಿಟಲ್ ಹೋದ್ರೆ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಅವೈಲೇಬಲ್ ಇದೆ. ಸೊ ಏನು ಮಾಡ್ತಾರೆ ಅಂದರೆ, ನೀವು ಇಮಿಡಿಯೇಟ್ಲಿ ಬೈಟ್ ಆದಮೇಲೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಯಾವುದೇ ಆಯುರ್ವೇದಿಕ್, ಹೋಮಿಯೋಪತಿಕ್ಕು, ಯಾವುದು ಬಾಬಾ ಅವ್ರ ಹತ್ರ ಎಲ್ಲ ಹೋಗಬಾರ್ದು. ನೀವೇನಾಗ್ತದೆ, ನೀವು ಇದೆಲ್ಲ ಟೈಮ್ ವೇಸ್ಟ್ ಮಾಡಿದರೆ ನೀವು ಟೈಮ್ ಕಳ್ಕೊಳ್ತಿದ್ದೀರಾ, ಜೀವನ ಕಳ್ಕೊಳ್ತಿದ್ದೀರಾ ಅಲ್ಲಿ. ಸೊ ಅದಕ್ಕೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಈ 4 ಹಾವು ಕಚ್ಚಿದ್ರೆ. ಓಕೆ. ಸೊ ಇದನ್ನು ಬಿಟ್ಟು ಉಳಿದ ಎಷ್ಟು ಬಗೆಯ ಹಾವುಗಳಿವೆ ಮತ್ತೆ ಅವುಗಳು ಯಾವ ರೀತಿ ಇವೆ ಅಂತ? ಅಂದರೆ ಬೇರೆ ಹಾವುಗಳಂದರೆ ನಾನೀಗ 66 ವೆನಮಸ್ ಅಂತ ಹೇಳಿದೆ. ಸೊ ಈ 66 ವೆನಮಸ್ಸಲ್ಲಿ ಅಷ್ಟು ಬೈಟ್ ಕೇಸಸ್ ಇಲ್ಲ, ಸರಿ, ವ್ಯಾಸ್ ಕಂಪೇರ್ ಟು ಈ 4 ಹಾವುಗಳು. ಹೌದು, ಆ 66 ವೆನಮಸ್ಸಲ್ಲೂ ನಿಮಗೆ ಅರ್ಧವಾಸಿ ನಿಮಗೆ ಮಂಗಳೂರಲ್ಲಿ ಸಿಗೋದೇ ಇಲ್ಲ. ಜಾಸ್ತಿ ಆಚೆ ನೀವು ಕರ್ನಾಟಕ ಆಚೆ ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಹೋದರೆ ಸಿಗುತ್ತೆ. ಇಂಡಿಯಾದಲ್ಲಿ ತುಂಬ ಇದೆ ಅಲ್ಲ, ಸೊ ಅಲ್ಲಿ ಸಿಗುತ್ತೆ. ಬಟ್ ಈ 4 ಹಾವು ವಿತ್ ದ ಮೆಡಿಕಲಿ ಕನ್ಸಿಡರ್ ಇಂಪಾರ್ಟೆಂಟ್. ಇದು ಈ ಮೆಡಿಕಲಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾಕಂದರೆ ನಾನು ಹೇಳಿದ ಡೆತ್ಸ್ ತುಂಬಾ ಆಗಿದೆ. ಸೊ ಇದೆಲ್ಲ ಕಾಮನ್ ಹಾವುಗಳು ಇಲ್ಲಿ ನಿಮ್ಗೆ ಕಂಡು ಬರೋದು. ಸರ್, ಈಗ ಒಂದು ಕಚ್ಚಿದ್ರೆ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರಿ. ಹೆಚ್ಚಾಗಿ ಎಲ್ರಿಗೂ ಕೂಡ ಹಾಸ್ಪಿಟಲ್ಗೆ ಹೋದ್ರೆ ಈ ತರ ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವೀಗ ಹೇಳ್ಬೇಕಾದ್ರೆ 4ಕ್ಕೂ ಕಾಮನ್ ಆಂಟಿವೆನಮ್ ಇದೆ ಅಂತ ಹೇಳಿದ್ರಿ. ಇಲ್ಲಾಂದ್ರೆ ಒಂದೊಂದ್ಸಲ ಈ ಹಾವನ್ನ ಕೂಡ ತಗೊಂಡು ಹೋಗುವಂತ ನಿದರ್ಶನಗಳೆಲ್ಲ ನಾವು ನೋಡ್ತೀವಿ. ಯಾವ ಹಾವು ಅಂತ ಗೊತ್ತಾಗಿಲ್ಲ ಅಂದ್ರೆ ಆಗಲ್ಲ ಅಂತ. ಬಟ್ ಇನ್ನೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇದು ಎಷ್ಟು ಅಫೋರ್ಡೆಬಲ್ ಇದೆ ಒಬ್ಬ ಮನುಷ್ಯನಿಗೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಹೆಚ್ಚಾಗಿ ಸಿಟಿ ಆಚೆಲ್ಲ ಕಚ್ಚಿದ್ರೆ ಅವರಲ್ಲಿ ಬೇಕಾದಂಥ ವ್ಯವಸ್ಥೆಗಳಿರ್ತವೆ, ಅವ್ರು ಆರಾಮ್ಸೆ ಹಾಸ್ಪಿಟಲ್ಗೆ ಹೋಗ್ತಾರೆ, ಅವರಿಗೆ ಬಿಲ್ಲೆಲ್ಲ ದೊಡ್ಡ ವಿಷಯ ಅಂತ ಕಾಣಲ್ಲ. ಆದರೆ ಈಗ ಹಳ್ಳಿಯಲ್ಲಿ ಬಂದವನಿಗೆ ಇದು ಯಾವ ರೀತಿ ಕಾಣ್ಬೋದು, ಎಷ್ಟು ಅಫೋರ್ಡೆಬಲ್ ಆಗಿದೆ, ಚೀಪಲ್ಲಿ ಆಗುತ್ತೆ ಇದರ ಸೊಲ್ಯೂಷನ್ಸ್ ಎಲ್ಲ ಹೇಗೆ? ಸಜೆಸ್ಟ್ ಮಾಡೋದಾದ್ರೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲು ಅದೇ ಬೆಸ್ಟ್. ಪ್ರೈವೇಟ್ ಹಾಸ್ಪಿಟ್ಲ್ ಹೋದ್ರೆ ನಿಮ್ಗೆ ಗೊತ್ತು ಎಲ್ಲ ಖರ್ಚು ಜಾಸ್ತಿ ಆಗುತ್ತಂತ. ಒಂದು ಮೇನ್ ಅಂದರೆ, ನೀವು ಯಾವುದೇ ಹಾವು ಕಚ್ಚಿದ್ರು ಅದಕ್ಕೆ ಟೈಮ್ ಅಂತ ಏನಿಲ್ಲ. ಸರಿ. ಸೊ ಆದಷ್ಟು ಬೇಗ ನಾವು ಹಾಸ್ಪಿಟ್ಲಿಗೆ ಮುಟ್ಟಬೇಕು. ಸೊ ಅದರಲ್ಲೂ ನಿಮಗೆ ಈಗ ಹಾವು ಕಚ್ಚಿದ್ರೆ ನಿಮಗೆ ಹಾಫ್ ಆಫ್ ದೆಮ್ ಏನಾಗುತ್ತೆ ಅಂದರೆ, ಕಚ್ಚಿ ಸಾಯಲ್ಲ, ಹಾವು ಕಚ್ಚಿ ಸಾಯಲ್ಲ, ಅವ್ರದ್ದೇ ಒಂದು ಟೆನ್ಷನಿಂದ ಸಾಯ್ತಾರೆ. ಸೊ ಅವ್ರದ್ದೇ ಈಗ ಕಚ್ಚಿದ್ರೆ ಏನಾಗುತ್ತೆ, ಒಂದು ಟೆನ್ಷನ್ ಆಗುತ್ತೆ. ಟೆನ್ಷನ್ ಆಗುವಾಗ ಏನಾಗುತ್ತೆ, ಬಿ ಪಿ ರೇಸ್ ಆಗುತ್ತೆ. ಬಿ ಪಿ ರೇಸ್ ಆದಾಗ ಜಸ್ಟ್ ಇನ್ ಕೇಸ್ ಆ ವಿಷ ಒಳಗಡೆ ಇದ್ದರೆ ಬಾಡಿ ಒಳಗಡೆ ಅದು ಬೇಗ ಇರುತ್ತೆ. ಸೊ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೆಯದು. ಆದರೆ ಅಫೋರ್ಡೆಬಲ್ ಅಂತ ನಾನು ಹೇಳಲ್ಲ. ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ ನೀವು ಒಂದು ಸ್ನೇಕ್ ಬೈಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀವು ಹೊರಗಡೆ ಬರುವಾಗ ಬಿಲ್ಲೆಲ್ಲ ಕಟ್ಟುವಾಗ ಆಲ್ಮೋಸ್ಟ್ 3 to 4 lakhs ಮಿನಿಮಮ್ ಬಿಲ್ ಬರುತ್ತೆ. ಅಷ್ಟು ಬರ್ಬೋದು. ಯಾಕಂದರೆ ಈಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರಕಾರ ಯಾವುದೇ ಹಾವು ಕಚ್ಚಿದ್ರೆ ನೀವು 24 hours ICU ಇರಬೇಕು, ಕಂಪಲ್ಸರಿ, ಮ್ಯಾಂಡೇಟರಿ. ಬಟ್ ಈಗ ನಾವೇನು ಮಾಡ್ತೀವಿ, ನಾವೀಗ ಸ್ನೇಕ್ ರೆಸ್ಕ್ಯೂರ್ಸು, ನಮ್ಗೆ ಗೊತ್ತಿದೆ ಯಾವ ಹಾವು ಅಂತ, ಯಾಕಂದ್ರೆ ನಾವು ಕಲ್ತಿದ್ದೀವಿ ಅದ್ರ ಬಗ್ಗೆ. ಸೊ ನಾವು ಕೆಲವು ಸತಿ ಹಾಸ್ಪಿಟ್ಲ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಏನಂದರೆ ನಮ್ಗೆ ಬೇಡ ಇರೋದು ICU ಅಲ್ಲಿ, ಯಾಕಂದ್ರೆ ನಮ್ಗೆ ಗೊತ್ತು ಅದು ನಾನ್ ವೆನಮಸ್ ಸ್ನೇಕ್, ವೆನಮಸ್ ಸ್ನೇಕ್ ಆದರೆ ನಾವು ಇರ್ತೀವಿ, ನಾನ್ ವೆನಮಸ್ ಆದರೆ ನಾವು ಬೇಡ ಅಂತ ಹೇಳ್ತೀವಿ, ನಾವು ಇನ್ಸಿಸ್ಟ್ ಮಾಡ್ತೀವಿ. ಜಸ್ಟ್ ಇನ್ ಕೇಸ್ ಹಾಸ್ಪಿಟ್ಲ್ ಇನ್ನೂ ಬಿಡಲಿಲ್ಲ ಆದರೆ ಅವರ ಟಾಪ್ ಅವ್ರ ಹತ್ರ ಮಾತಾಡಿ ಲಾಸ್ಟಿಗೆ ಅವ್ರೇನು ಮಾಡ್ತಾರೆ, ಒಂದು ಲೆಟರ್ ಬರೆಸ್ತಾರೆ, ಏನಾದರೂ ನಿಮ್ಮ ಜೀವನಕ್ಕಾದರೆ ನಾವು ಜವಾಬ್ದಾರಿ ಇಲ್ಲ ಅಂತ. ಸೊ ಇದು ಒಂದು ಪ್ರೊಸೀಜರ್ ಅವ್ರದ್ದು. ಸೊ ಅದೇ ಹಾಸ್ಪಿಟಲ್ ಬಿಲ್ಸ್ ಏನು ಚೀಪ್ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಹೋದರೆ ಸ್ವಲ್ಪ ಚೀಪ್ ಬರ್ಬೋದು ನಿಮಗೆ, ಬಟ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಡೆಫಿನೆಟ್ಲಿ ಚೀಪ್ ಇಲ್ಲ. ಹೌದು. ಸರ್, ಈಗ ಇನ್ನೊಂದು ನಾವೇನಾದರೂ ನೋಡಿದರೆ, ಪ್ರಕೃತಿಯಲ್ಲಿ ಬಹಳಷ್ಟು ವಿಷಯಗಳಿಗೆ ಪ್ರಕೃತಿಯ ಒಂದು ರೀತಿ ಒಂದು ಇಂಡಿಕೇಶನ್ ತರ ಕೊಡುತ್ತೆ. ಹೌದು. ಫಾರ್ ಎಕ್ಸಾಂಪಲ್, ಈಗ ತುಂಬಾ ಕಲರ್ಫುಲ್ ಆಗಿರುವಂತಹ ಒಂದು ಪ್ರಾಣಿ ಹತ್ರ ಹೋಗಬೇಡಿ, ಯಾಕಂದ್ರೆ ಅದು ವಿಷಕಾರಿ ಇರ್ಬೋದು ಅಥವಾ ಡೇಂಜರಸ್ ಇರ್ಬೋದು ಅಂತ. ಉಳಿದ ವಿಷಯಗಳಿಗಿಂತ ಅದನ್ನು ಎದ್ದು ತೋರಿಸುವ ರೀತಿ ಮಾಡಿರುತ್ತೆ. ಹಾವುಗಳಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ಲ ಹಾವು ಒಂದೇ ರೀತಿ ಕಾಣಿಸುತ್ತೆ, ಪ್ಯಾಟರ್ನ್ಸ್ ಇದೆ, ಬಟ್ ಪ್ಯಾಟರ್ನ್ಸ್ ಯಾವ ರೀತಿ ಅಂತೆಲ್ಲ ಗೊತ್ತಾಗಲ್ಲ. ಸೊ ಹಾಗಾಗಿ ಒಬ್ಬ ನಾರ್ಮಲ್ ಮನುಷ್ಯ, ಈಗ ಅವನಿಗೆ ಸ್ನೇಕ್ ಬಗ್ಗೆ ಅವನಿಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಅಂತವನು ಒಂದು ಸ್ನೇಕ್ ಅನ್ನ ನೋಡಿ ಇದು ವೆನೆಮಸ್ ನಾನ್ ವೆನೆಮಸ್ ಅಂತ ಹೇಳುದನ್ನ ಅದರ ಬಾಡಿ ಶೇಪ್ ಇಂದ ಅಥವಾ ಅದರ ಮೇಲಿರುವಂತಹ ಪ್ಯಾಟರ್ನ್ಸ್ ಇಂದ ಅಥವಾ ಅದರ ಹೆಡ್ ಸ್ಟ್ರಕ್ಚರ್ ಇಂದ ಏನಾದ್ರು ಕಂಡುಹಿಡಿಬಹುದಾ ಹೇಗೆ ಅಂತ? ಕೆಲವು ಜನರಿಗೆ ಕಂಡಿಡ್ತಾರೆ, ನಾನಿಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಅಭ್ಯಾಸ ಆಗಿದೆ. ಪ್ಲಸ್ ಯಾರಾದರೂ ಹಾವುಗಳು ರಕ್ಷಣೆಗೆ ಬಂದ್ರೆ ಅವರೆಲ್ಲ ಹೇಳಿಕೊಟ್ಟಿದ್ದಾರೆ. ಬಟ್ ಕೆಲವು ಜನರಿಗೆ ಗೊತ್ತಿರಲ್ಲ. ಸೊ ಈಗ ತುಂಬ ಮಿಸ್ಐಡೆಂಟಿಫೈ ಏನಾಗೋದಂದರೆ, ಈ ರಸಲ್ ಸ್ವೈಪರ್ ಮತ್ತು ಪೈಥಾನ್. ನೀವು ಜನರು ಹೆಡ್ ಶೇಪ್ ನೋಡ್ತಾರೆ. ಟ್ರಯಾಂಗಲ್ ಇದ್ದರೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು, ಟ್ರಯಾಂಗಲ್ ಇದ್ದರೆ ವೆನಮಸ್, ನಾರ್ಮಲ್ ಇದ್ದರೆ ಸಿಲಿಂಡ್ರಿಕಲ್ ಶೇಪ್ ಇದ್ದರೆ ನಾನ್ ವೆನಮಸ್ ಅಂತ.
ಬಟ್ ಟ್ರಯಾಂಗಲ್ ಶೇಪ್ ಇದ್ದದ್ದು ಯಾವಾಗಲೂ ವೆನಮಸ್ಸೇ ಇರಬೇಕಂತಿಲ್ಲ, ಯಾಕಂದರೆ ಪೈಥನ್ ನೋಡಿದರೆ ಅದರ ಹೆಡ್ ಟ್ರಯಾಂಗಲ್, ಬಟ್ ಅದು ನಾನ್ ವೆನಮಸ್ ಸ್ನೇಕ್. ಸರಿ, ಓಕೆ. ಸೊ ಅದು ಒಂದು. ಸೆಕೆಂಡ್, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು ಈ ಬೈಟ್ ಮಾರ್ಕ್, 2 ಬೈಟ್ ಮಾರ್ಕ್ ಇದ್ರೆ ಅದು ವೆನಮಸ್, ತುಂಬ ಹಲ್ಲುಗಳಿದ್ರೆ ನಾನ್ ವೆನಮಸ್ ಅಂತ ಹೇಳ್ತಾರೆ. ಸೊ ನಾವು ಒಂದು ಕ್ವಶನ್ ಏನು ಕೇಳೋದಂದ್ರೆ, ಓಕೆ ನೀವು ಹೇಳ್ತೀರಾ 2 ಬೈಟ್ ಮಾರ್ಕ್ ಇದ್ರೆ ವೆನಮಸ್ ಅಂತ, ವಾಟ್ ಇಫ್ ಹಾವು ಒಂದೇ ಬೈಟ್ ಮಾಡಿರ್ಬೋದು ಒಂದು ಹಲ್ಲಿಂದ, ಸೊ ನಿಮ್ಗೆ ಗೊತ್ತಿರಲ್ಲ ಯಾವ್ದು ಹಾವು ಅಂತ. ಸೊ ಅದಕ್ಕೆ ಯಾವಾಗಲೂ ಈ ಟೆಕ್ಸ್ಟ್ ಬುಕ್ ಪ್ರಿಫರೆನ್ಸ್ ಎಲ್ಲ ನಾವು ನೋಡಬಾರ್ದು. ಹೌದು, ಜನರಲ್ ಪಬ್ಲಿಕ್ಕಿಗೆ ಇಟ್ಸ್ ಓಕೆ, ಬಟ್ ಆಸ್ ಅ ಸ್ನೇಕ್ ರೆಸ್ಕ್ಯೂವರ್ ನಮಗೆ ಅಷ್ಟು ಗೊತ್ತಿದೆ ಅದು ಕರೆಕ್ಟ್ ಇಲ್ಲ ಅಂತ. ಅದೊಂದು ಮಿಸ್ಕನ್ಸೆಪ್ಷನ್, ಇಲ್ಲದ್ರೆ ರಾಂಗ್ ಇನ್ಫಾರ್ಮೇಷನ್. ಹೌದು, ಬಟ್ ಐಡೆಂಟಿಫೈ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ನೀವು ಒಂದು ಜನರು ಏನು ಮಾಡ್ಬೋದು ಅಂದರೆ, ನನಗೆ ಕೆಲವು ಜನರು ಫೋಟೋ ಕಳಿಸ್ತಾರೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಫೋಟೋ ಕಳಿಸ್ತಾರೆ, ನಾನು ಐಡೆಂಟಿಫೈ ಮಾಡಿ ಕೊಡ್ತೀನಿ ಅವರಿಗೆ. ಬಟ್ ಯಾಕಂದರೆ ನಾನು ಯಾಕೆ ಹೇಳೋದಂದರೆ, ಈಗ ರೀಸೆಂಟಾಗಿ ಬಜ್ಪೆಯಲ್ಲಿ ನೀವು ನೋಡಿರ್ಬೋದು ಒಂದು ಇನ್ಸಿಡೆಂಟ್ ಆಗಿತ್ತು ಬಜ್ಪೆ ಗ್ರಾಮದಲ್ಲಿ. ಅಲ್ಲಿ ಒಬ್ಬರು ಬಂಟ್ವಾಳ ನಿವಾಸಿ, ಅವರು ಬಜ್ಪೆಯಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ರು. ಸೊ ಕೆಲಸ ಮಾಡುವಾಗ ಯಾವುದೋ ಮನೆಯಲ್ಲಿ ಒಂದು ಹಾವು ಬಂದಿತ್ತು. ಅಂದರೆ ಅವರು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಆ ಮನೆಯಲ್ಲೇ ಒಂದು ಹಾವು ಬಂದಿತ್ತು. ಸೊ ಆ ಹಾವು ಬಂದಾಗ ಇವರು ಏನು ಮಾಡಿದ್ದಾರೆ, ಇವರು ಹೆಬ್ಬಾವು ಅದು ಅಂತ ಮಿಸ್ಐಡೆಂಟಿಫೈ ಮಾಡಿದ್ದಾರೆ. ಬಟ್ ಅದು ವಿಡಿಯೋದಲ್ಲಿ ರಸಲ್ ಸ್ವೈಪರ್, ಪಿಲಿಕಂದೋಡಿ. ಸೊ ಇವರೇನು ಮಾಡ್ತಾರೆ, ಬರಿಗೈಯಲ್ಲಿ ಹಿಡಿಲಿಕ್ಕೆ ಹೋಗ್ತಾರೆ. ಸೊ ಹಿಡಿದು, ಈಗ ವಿಡಿಯೋ ವೈರಲ್ ಆಗಿದೆ ಅದು. ಸೊ ಹಿಡಿದು ಅದನ್ನು ಎತ್ತಾರೆ ಕೈಯಲ್ಲಿ, ಆವಾಗಲೇ ಅವ್ರಿಗೆ ಬೈಟ್ ಆಯ್ತಲ್ಲಿ. ಬೈಟ್ ಆಗಿ ಅವ್ರು ಬಿಡ್ತಾರೆ ಒಮ್ಮೆ, ಆ ನಂತರ ಅದು ಅದರ ಪಾಡಿಗೆ ಹೋಗ್ತಿದೆ, ಆದರೂ ಅದಕ್ಕೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಈಗ ಹೊಡೆದು ಎಲ್ಲ. ಆ ನಂತರ ಅದು ಹೋಗ್ತದೆ, ಹಾವು ಹೋಗುತ್ತೆ, ಹಿಡಿಯಲ್ಲ ಮತ್ತೆ. ಆ ನಂತರ ಅವಾಗ ಅವ್ರಿಗೆ ಗೊತ್ತಾಗಿಲ್ಲ. ಬಟ್ ಆ ದಿನ ಸಂಜೆ ಇಲ್ಲಾಂದರೆ ರಾತ್ರಿ ಆಗುವಾಗ ಅವ್ರಿಗೆ ಸಿಂಪ್ಟಮ್ ಸ್ಟಾರ್ಟ್ ಆಯಿತು. ಆವಾಗ ಅವ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅದು ಆಲ್ರೆಡಿ ವೆನಮ್ ಸ್ಪ್ರೆಡ್ ಆಗಿದೆ, ಅಷ್ಟು ಟೈಮಲ್ಲಿ ನೋಡಬೇಕಾದ್ರೆ ನೆಕ್ಸ್ಟ್ ಡೇ ಅವರು ತೀರಿ ಹೋದರು. ಸೊ ಅದಕ್ಕೆ ಯಾವಾಗಲೂ ನಮಗೆ ಯಾವುದೇ ಹಾವು ಗೊತ್ತಿಲ್ಲ. ಈಗ ನಾವು ಆ್ಯಸ್ ಅ ಸ್ನೇಕ್ ರೆಸ್ಕ್ಯೂವರ್ ಆದರೂ ನಂಗೆ ಅದು ಈಗ ಒಂದು ಹಾವು ಇದೆ, ನೀವು ಕರೆದಿರೋ ಮನೆಗೆ, ಆ ಹಾವು ನಾನು ಇಷ್ಟೋರೆಗೆ ನೋಡಲಿಲ್ಲ ಮಂಗಳೂರಲ್ಲಿ, ನಂಗೆ ಗೊತ್ತೇ ಇಲ್ಲ, ನಾನು ವೆನಮಸ್ ಅನ್ಸನ್ನೇ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ವೆನಮಸ್ ಅಂತ ಕನ್ಸಿಡರ್ ಮಾಡಿದರೆ ನನ್ನ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಿರ್ತೀನಿ, ನಾನು ಇದನ್ನು ಕೇರ್ಫುಲ್ಲಿ ಹ್ಯಾಂಡಲ್ ಮಾಡಬೇಕಂತ. ಅದಕ್ಕೆ ನಾನು ಆವಾಗ ಸ್ನೇಕ್ ಹುಕ್ಕು ಏನಿದೆ ಅದನ್ನು ಬಳಸಿ ರೆಸ್ಕ್ಯೂ ಮಾಡ್ತೀನಿ. ಓಕೆ ಸರ್. ಹೌದು, ನೀವೀಗ ಸ್ನೇಕ್ ಹುಕ್ ಅಂತ ಹೇಳಬೇಕಾದ್ರೆ ನಿಮ್ಮ ಇಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್, ಹಾಗಾಗಿ ನಿಮ್ಮ ಇಕ್ವಿಪ್ಮೆಂಟ್ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬೋದು ಸರ್. ಎಕ್ವಿಪ್ಮೆಂಟಲ್ಲಿ ನಾವು ಕ್ಯಾರಿ ಮಾಡೋದು ಒಂದು PVC ಪೈಪ್, ಒಂದು ಕಾಟನ್ ಬ್ಯಾಗು, ಮತ್ತು ಸ್ನೇಕ್ ಹುಕ್, ಮತ್ತು ಟ್ರಯಾಂಗುಲರ್ ಫ್ರೇಮ್ ಅಂತ ಇರುತ್ತೆ, ಅದು ಬೇಕಂತಿಲ್ಲ. ಬಟ್ ಯೂಶಲಿ ನಾವು ಕ್ಯಾರಿ ಮಾಡೋದು PVC ಪೈಪು, ಕಾಟನ್ ಬ್ಯಾಗ್ ಮತ್ತು ಸ್ನೇಕ್ ಹುಕ್. ಈ 3 ಕ್ಯಾರಿ ಮಾಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಹಾವು ಬಂದಿದೆ, ನಾವೇನು ಮಾಡ್ತೀವಿ, ನಿಮ್ಮ ಮನೆಗೆ ಬಂದು ಫಸ್ಟು ಸಿಚುವೇಶನ್ ಅಸೆಸ್ ಮಾಡ್ತೀವಿ, ಹೇಗಿರುತ್ತೆ, ಎಲ್ಲಿದೆ ಹಾವು. ಮರದ ಮೇಲಿದ್ರೆ ನಾವು ಅದರಷ್ಟಕ್ಕೆ ಬಿಡ್ಲಿಕ್ಕೆ ಹೇಳ್ತೀವಿ, ಅಂದರೆ ನೀವು ಕಾಲಲ್ಲಿ ಹೇಳಿರ್ತೀರಾ ಮರದ ಮೇಲಿದೆ, ಆವಾಗಲೇ ನಾವು ಆದಷ್ಟು ಟ್ರೈ ಮಾಡ್ತೀವಿ ಅದನ್ನು ಅದರಷ್ಟಕ್ಕೆ ಬಿಟ್ಬಿಡಿ ಹೋಗುತ್ತೆ ಅಂತ. ಬಟ್ ಎಲ್ಲಾದರೂ ಮನೆ ಒಳಗಡೆ ಬಂದರೆ ನಾವೇನು ಮಾಡ್ತೀವಿ, ಬಂದು ಆ PVC ಪೈಪ್ ಮತ್ತು ಬ್ಯಾಗು ಒಂದು ಗೋಡೆಗೆ ಹಾಕಿ ಅದನ್ನು ಸೆಕ್ಯೂರ್ ಆಗಿಟ್ಟು, ಆ ನಂತರ ಹಾವನ್ನು ತೆಗೆದು ಎಲ್ಲಿದೆ ಆ ಸಿಚುವೇಶನಿಂದ ಹಾವನ್ನು ತೆಗೆದು ಆ PVC ಪೈಪ್ ಎದುರುಗಡೆ ಬಂದು ಬಿಡ್ತೀವಿ. ಅದು ಆಟೋಮೆಟಿಕ್ ಆಗಿ ಆ PVC ಪೈಪ್ ಒಳಗಡೆ ಹೋಗುತ್ತೆ. ಯಾಕಂದರೆ ಹಾವುಗಳಿಗೆ ಯಾವಾಗಲೂ ಯಾರಾದರೂ ಮುಟ್ಟಿದ್ರೆ ಅದಕ್ಕೆ ಗೊತ್ತಿರುತ್ತೆ ಆ ಥ್ರೆಟ್ ಅಂತ. ಸೊ ಆದಷ್ಟು ಅದು ಸೇಫ್ ಆಗಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ಲತ್ತೆ. ಸೊ ಈ ಪೈಪ್ ಮತ್ತು ಬ್ಯಾಗ್ ಏನು ಮಾಡುತ್ತೆ, ಇಟ್ ಆಕ್ಟ್ಸ್ ಆಸ್ ಅ ಬರೋ, ಒಂದು ಬಿಲ ಥರ ಆಕ್ಟ್ ಮಾಡುತ್ತೆ, ಆ ಬಿಲದೊಳಗೆ ಹೋಗಿರುತ್ತೆ. ಆ ನಂತರ ನಾವು ಸೇಫ್ಲಿ ಆ ಬ್ಯಾಗನ್ನು ಕಟ್ಟು ಆ ನಂತರ ರಿಲೀಸ್ ಮಾಡಲಿಕ್ಕೆ ಹೋಗ್ತೀವಿ. ಸರ್, ಈಗ ನಾವು ಹಾವಿಂದ ಡ್ಯಾಮೇಜ್ ಆದರೆ ಏನಾಗುತ್ತೆ ಅಂತ ಹೇಳುತ್ತೆ ನೀವು ಹೇಳಿದ್ರಿ ಸರ್. ಈಗ ಅದೀಗ ಒಂದೊಂದ್ಸಲ ಹಾವು ಡ್ಯಾಮೇಜ್ ಆಗಿರ್ತದೆ, ಗಾಡಿ ಅಡಿಗೆ ಬಿದ್ದು ಅಥವಾ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಏನಾಗಿರ್ತದೆ. ಸೊ ಇಂಥ ಟೈಮಲ್ಲಿ ಹಾವನ್ನು ಕಾಪಾಡುವಂಥದ್ದು, ಉಳಿಸುವಂಥದ್ದು ಯಾವ ರೀತಿ ಅಂತ ಹೇಳುವಂಥದ್ದು? ಡ್ಯಾಮೇಜ್ ಅಂದರೆ ಈಗ 2 ಟೈಪ್ ಇದೆ, ಒಂದು ಇಂಟರ್ನಲ್ ಡ್ಯಾಮೇಜ್, ಒಂದು ಎಕ್ಸ್ಟರ್ನಲ್ ಡ್ಯಾಮೇಜ್. ಸೊ ಈಗ ನಮ್ಗೆ ಜಾಸ್ತಿ ಕಾಲ್ ಬರೋದು, ರೋಡ್ ಮೇಲೆ ಒಂದು ನಾಗರಾವು ಸಿಕ್ಕಿದೆ, ಹೆಬ್ಬಾವು ಸಿಕ್ಕಿದೆ, ಈ ವೆಹಿಕಲ್ ಎಲ್ಲ ಹೋಗಿರುತ್ತೆ, ಇಲ್ಲ JCB ಬೈಕಂಪಾಡಿ ಇಂಡಸ್ಟ್ರಿಯಲ್ಲಿರೋ ಹೋದರೆ ಆ JCB ಕನ್ಸ್ಟ್ರಕ್ಷನ್ ಮಾಡುವಾಗ ಎಲ್ಲಾದರೂ ಆ ಹಾವುಗಳ ಸಿಕ್ಕೋದು. ಸೊ ಈಗ ಎಕ್ಸ್ಟರ್ನಲ್ ಡ್ಯಾಮೇಜ್ ಆದರೆ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ತೊಗೊಂಡು ಹೋಗ್ತೀವಿ. ಅವರು ಕೆಲವು ಜನರು ತೊಗೊಂಡು ಹೋಗ್ತಾರೆ, ಬಟ್ ಅವ್ರಿಗೆ ಗೊತ್ತಿರಲ್ಲ. ಸೊ ನಾವು ನಂಬರ್ ಕೊಟ್ಬಿಡ್ತೀವಿ ಯಾವ ಡಾಕ್ಟರ್ ಹತ್ರ ತೊಗೊಂಡು ಹೋಗ್ಬೋದು ಅಂತ. ಇನ್ ಕೇಸ್ ಆಗಲಿಲ್ಲ ಆದರೆ ನಾವೇ ಸ್ಟೆಪ್ ಇನ್ ಮಾಡಿ ನಾವು ಅದನ್ನು ರೆಸ್ಕ್ಯೂ ಮಾಡಿ ಡಾಕ್ಟರ್ ಹತ್ರ ತೊಗೊಂಡು ಹೋಗ್ತೀವಿ. ಈಗ ನಮಗೆ ಇಲ್ಲಿ ವೈಲ್ಡ್ ಲೈಫ್ ಡಾಕ್ಟರ್ ಅಂದರೆ ನಮ್ಮ ಡಾಕ್ಟರ್ ಯಶಸ್ವಿ ಅಂತ ಇದ್ದಾರೆ, ಲಿಟಲ್ ಪಾಸ್ ಕುಲಶೇಖರದಲ್ಲಿ, ಅವ್ರ ಹತ್ರ ತೊಗೊಂಡು ಹೋಗ್ತೀವಿ. ಅವ್ರ ಹತ್ರ ತೊಗೊಂಡೋಗಿ ಅವ್ರು ಟ್ರೀಟ್ಮೆಂಟ್ ಮಾಡಿ ನಮಗೆ ಪುನಃ ಕೊಡ್ತಾರೆ, ಇಲ್ಲಾಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ನಾವು ಕೊಟ್ಬಿಡ್ತೀವಿ. ಸೊ ಜಸ್ಟ್ ಇನ್ ಕೇಸ್ ಅದು ಎಕ್ಸ್ಟರ್ನಲ್ ಆಯಿತು. ಇಂಟರ್ನಲ್ ಆದರೆ 90% ಬದುಕೋದಿಲ್ಲ.
90% ಯಾವುದೇ ಹಾವು ಬದುಕಲ್ಲ. ಯಾಕಂದರೆ ಇಂಟರ್ನಲ್ ಡ್ಯಾಮೇಜ್ ಆದರೆ ಒಳಗಡೆ ಆರ್ಗನ್ಸ್ ಡ್ಯಾಮೇಜ್ ಇರುತ್ತೆ. ಸೊ ನೀವು ಎಷ್ಟೇ ಇಂಜೆಕ್ಷನ್ ಕೊಡಿ, ಎಷ್ಟೇ ಏನು ಟ್ರೀಟ್ಮೆಂಟ್ ಮಾಡಿ, ಬದುಕೋದು ಚಾನ್ಸಸ್ ತುಂಬ ಕಮ್ಮಿ ಅದು. ಸೊ ಅದಕ್ಕೆ ನಾವು ಅದರಷ್ಟಕ್ಕೆ ನೇಚರಲ್ಲಿ ಬಿಟ್ಬಿಡ್ತೀವಿ, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಸೊ ಇದೊಂದು 2 ಥರದ ಒಂದು ಡ್ಯಾಮೇಜ್ ಅಂತ ನಾವು. ಹೌದು ಸರ್, ಹಾವು ಅಂತ ಹೇಳಬೇಕಾದ್ರೆ ತಾವಾಗೆ ಹೇಳಿದ್ರೆ ಅದಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಇಲ್ಲ ಅಂತ. ಹೌದು. ಆದರೆ ಒಂದು ನೆನಪಿನ ಶಕ್ತಿ ಇಲ್ಲದ ಮಗುವೇನಿದೆಯೋ, ಅಂದರೆ ಮನುಷ್ಯರ ಮಗುವೇನಿದೆಯೋ, ಅಷ್ಟು ಕೂಡ ಡೆವಲಪ್ ಆಗದಂಥ ಬ್ರೈನ್ ಅದು ಹೊಂದಿರುತ್ತೆ ಅಂತ ಹೇಳುವಂಥದ್ದನ್ನು ತುಂಬ ಜನ ಹೇಳ್ತಾ ಇರ್ತಾರೆ. ಈ ರೀತಿ ಹೇಳಬೇಕಾದ್ರೆ ಹಾವಿನ ಒಂದು ಬ್ರೈನ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಥವಾ ಯಾವ ರೀತಿ ಬ್ಯಾಕ್ವರ್ಡ್ ಆಗಿದೆ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಅಂದರೆ ಅಷ್ಟೇನು ಅಡ್ವಾನ್ಸ್ ಇಲ್ಲ ಹಾವಿನ ಬ್ರೈನು. ಸೊ ದೇ ಬೇಸಿಕ್ಲಿ ಅವ್ರು ಏನು ಮಾಡ್ತಾರೆ, ಸೆನ್ಸ್ ಮೇಲೆ ರಿಲೈ ಆಗ್ತಾರೆ ಅಷ್ಟೇ. ಸೊ ಅದೇ ನಾನು ಹೇಳಿದಾಗೆ ಅದು ಅಷ್ಟು ನೆನಪಿನ ಶಕ್ತಿ ಇಲ್ಲ. ಈಗ ನೀವು ಮುಂಚೆ ಒಂದು ಸಾಂಗ್ ಕೇಳಿರ್ಬೋದು, ಹಾವಿನ ದ್ವೇಷ 12 ವರ್ಷ ಅಂತ. ಸೊ ಅದು ಆ್ಯಕ್ಚುಲಿ ಒಂದು ಮುಂಚೆಯಿಂದ ನಾವು ಹಿರಿಯರಿಂದ ಕೇಳಿ ಬಂದದ್ದು ಮಾತು. ಬಟ್ ಏನಾಗುತ್ತೆ ಅಂದರೆ ಯಾವುದೇ ಹಾವಿಗೆ ಅಷ್ಟೊಂದು ಮೆಮೊರಿ ಪವರ್ ಇರಲ್ಲ, ತುಂಬ ಕಮ್ಮಿ. ಮೇ ಬಿ ಒಂದು 30 ಮಿನಿಟ್ಸು, 1 ಡೇ ಅಷ್ಟೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ಅದೇ ಕರೆಕ್ಟ್ ನೀವು ಹೇಳಿದಾಗೆ ಅಡ್ವಾನ್ಸ್ ಏನಿಲ್ಲ ಹಾವುಗಳಿದು ಇದು. ಸೊ ಸೆನ್ಸಿಂಗ್ ಅಲ್ಲಿ ಯಾವ ರೀತಿ ಮಾಡ್ತಾರೆ? ಸೆನ್ಸಿಂಗ್ ಅಂದರೆ ಒಂದು ಟಂಗಿಂದ ಸೆನ್ಸ್ ಮಾಡುತ್ತೆ. ಸೊ ಟಂಗಿಂದ ಏನಾಗುತ್ತೆ ಅಂದರೆ ಫೋಕ್ ಟಂಗ್ಸ್ ಇರುತ್ತೆ ಅದಕ್ಕೆ. ಫೋಕ್ ಟಂಗ್ಸ್ ಅದು ಹೊರಗಡೆ ಹಾಕುವಾಗ ಅದು ಬೇಸಿಕ್ಲಿ ಈ ಥರ ಇರುತ್ತಲ್ಲ, ಒಂದು ಟ್ವಿಸ್ಟ್ ಥರ. ಸೊ ಆ 2 ಕಡೆಯಿಂದ ಕೂಡ ಸೆನ್ಸ್ ಮಾಡಿ ಆ ಟಂಗ್ ಯಾವಾಗ ಒಳಗಡೆ ಹೋಗುತ್ತೆ, ಈ ಮೇಲೆ ಪೋರ್ಷನಲ್ಲಿ ಜೇಕಬ್ಸನ್ಸ್ ಆರ್ಗನ್ಸ್ ಅಂತ ಇದೆ. ಆ ಜೇಕಬ್ಸನ್ಸ್ ಆರ್ಗನಿಗೆ ಟಚ್ ಆಗಿ ಅದು ಸಿಗ್ನಲ್ ಕೊಡುತ್ತೆ ಬ್ರೈನಿಗೆ, ಏನು ಅದು ಮೆಸೇಜ್ ಕೊಡುತ್ತೆ ಬ್ರೈನಿಗೆ ಯಾವ ಏನಿದೆ ಹತ್ತಿರ ಅಂತ. ಅದು ಇಲಿ ಇರಲಿ ಇಲ್ಲ ಮನುಷ್ಯ ಇರಲಿ, ಸೊ ಅದಕ್ಕೆ ಗೊತ್ತಿರುತ್ತೆ. ಮನುಷ್ಯ ಅಂತ ನಾನು ಇದು ಮಾಡಲ್ಲ, ಅದಕ್ಕೆ ಏನಂದ್ರೆ ವಾರ್ಮ್ ಬ್ಲಡೆಡ್, ಅದು ಕೋಲ್ಡ್ ಬ್ಲಡೆಡ್ ಅಲ್ಲ. ಸೊ ಅದಕ್ಕೆ ವಾರ್ಮ್ ಬ್ಲಡೆಡ್ ಏನೋ ಒಂದು ಇದೆ ಅಂತ ಕೈ ಹತ್ತಿರ ಒಂದು ಮೆಸೇಜ್ ಹೋಗುತ್ತೆ. ಸೊ ಅಂದ್ರೆ ಅದು ಹೀಟ್ ಸೆನ್ಸ್ ಮಾಡುವಂತ ಕೆಪಾಸಿಟಿ ಕೂಡ ಹೊಂದಿದೆ. ಅದು ಎಲ್ಲದಕ್ಕೂ ಇಲ್ಲ, ಹೆಬ್ಬಾವಲ್ ಇದೆ ಹೀಟ್ ಸೆನ್ಸಿಟಿವ್ ಪೆಟ್ಸ್. ಸೊ ಅದಕ್ಕೆ ಮಾತ್ರ ಗೊತ್ತೇ ಇರುತ್ತೆ ಹೀಟ್ ಸೆನ್ಸಿಟಿವ್ ಹೇಗೆ ಅಂತ. ಓಕೆ 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 ಸರ್. ಈಗ ನಾವು ನಮ್ಮ ಹಳ್ಳಿಯ ಚೆಲ್ಲ ನಾವೇನಾದ್ರೂ ನೋಡಿದ್ರೆ ತುಂಬಾ ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪ್ರಾಯದವರು ಅಥವಾ ಮುಂಚಿಂದ ತೋಟದಲ್ಲಿ ಗದ್ದೆಯಲ್ಲೆಲ್ಲ ಇದ್ದವರು, ಅವರು ಒಂದು ಹಾವನ್ನು ನೋಡಿದ್ರೆ ಒಂದು ಯಾನ್ ಪತ್ತು ಅಂತ ಹೇಳಿಕೊಂಡು ಹೋಗ್ತಾರೆ, ಹೋಗಿ ಅಲ್ಲಿ ಒಂದು ಗೋಣಿ ಚೀಲದಲ್ಲಿ ಏನಾದ್ರೂ ಹಾಕೊಂಡು ಹೋಗ್ತಾರೆ. ಈಗ ತಾವು ಹೇಳಿದ ಹಾಗೆ ಒಂದೊಂದ್ಸಲ ಮಿಸ್ಕನ್ಸೆಪ್ಷನ್ಸ್ ಹೇಳುವಂತ ಆಗುವಂತ ಚಾನ್ಸಸ್ ಕೂಡ ತುಂಬಾ ಇರ್ತದೆ. ಈ ರೀತಿ ಆಗುವಾಗ ಇಂಥ ಪ್ರಾಕ್ಟೀಸ್ಗಳು ಎಷ್ಟು ಸೇಫ್ ಅಂತ ಅನಿಸ್ತದೆ, ಅಥವಾ ಅದು ಅಲ್ಲಿ ನಡ್ಕೊಂಡ್ ಬಂದದ್ದು ಇನ್ನೂ ಆ ರೀತಿ ಕಂಟಿನ್ಯೂ ಆಗ್ಬೋದು ಅಂತ ಕಾಣ್ತದೆ ಸರ್, ಹೇಗೆ? ಅದೇ ನಾನು ಹೇಳ್ಬೇಕಾದ್ರೆ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಸೊ ಮಿಸ್ಐಡೆಂಟಿಫೈ ಮಾಡಿದರೆ ನೀವೇ ಜೀವ ಕಳ್ಕೊಳ್ಳೋದು ಅಷ್ಟೇ. ಸೊ ತುಂಬ ಜನರು ಮಾಡ್ತಾರೆ. ಅಂದರೆ ಕೆಲವು ಸತಿ ಏನು ಮಾಡ್ತಾರೆ, ಈ ಲೋಕಲ್ ಹೀರೋಸ್ ಅಂತ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ನಾನು ಹಿಡಿತೀನಿ, ನಂಗೆ ಗೊತ್ತು ಇದು ಯಾವ ಹಾವು ಅಂತ. ಸೊ ಅವ್ರು ಹಿಡಿತಾರೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ನಾವು ಆ್ಯಸ್ ಅ ಸ್ನೇಕ್ ರೆಸ್ಕ್ಯೂವರ್ ನಾವು ಅದ್ರ ಬಗ್ಗೆ ಕಲ್ತಿದ್ದೀವಿ, ಅದ್ರ ಬಗ್ಗೆ ನಾವು ತುಂಬ ಟೈಮಿಂದ ಏನೋ ರೆಸ್ಕ್ಯೂ ಮಾಡಿ ಬರ್ತಿದ್ದೀವಿ, ನಮ್ಗೆ ಗೊತ್ತಿರುತ್ತೆ. ಬಟ್ ಸಡನ್ನಾಗಿ ನಿಮಗೆ ಈಗ ನಿಮ್ಮ ಮನೆಯಲ್ಲಿ ಕೂಡ ಸಡನ್ನಾಗಿ ಒಂದು ಹಾವು ಬಂದರೆ ನಿಮ್ಗೆ ಗೊತ್ತಿರಲ್ಲ ಯಾವ ಹಾವು ಅಂತ. ಆದರೂ ನೀವೇನು ಮಾಡ್ತೀರಾ, ಕೆಲವು ಈಗ ಬಚ್ಪ ಇನ್ಸಿಡೆಂಟ್ ಹಾಗೆ ಆಗಿದ್ದು, ಒಂದು ಏನಾಗಿತ್ತು ಅಂದರೆ ಪ್ರೆಸ್ಟೀಜ್ ಥರ, ಒಂದು ಹಾವು ಹಿಡಿಯೋದು ಅಂದರೆ ಒಂದು ಪ್ರೆಸ್ಟೀಜು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೆ ಅಂತ ಈ ಲೋಕಲ್ ಹೀರೋ ಥರ ಆಗಿ ಹೋದು. ಸೊ ಜೀವ ಕಳೆದುಕೊಳ್ಬಿಟ್ರು. ಸೊ ಆ ಥರ ಮಾಡಬಾರ್ದು ಯಾವಾಗಲೂ. ಯಾಕಂದ್ರೆ ನಾವು ಏನು ಮಾಡ್ತೀವಿ, ಅದಕ್ಕೋಸ್ಕರ ಒಂದು ಎಕ್ವಿಪ್ಮೆಂಟ್ ಅಂತ ಇದೆಯಲ್ಲ ನಾವು ಹೇಳಿದ ಹಾಗೆ. ಸೊ ಅದನ್ನು ಸೇಫ್ಲಿ ಆಗಿ ರೆಸ್ಕ್ಯೂ ಮಾಡೋದು ನಮ್ಮ ಮಿಷನ್ ಅಷ್ಟೇ. ಓಕೆ ಸರ್, ತಾವೀಗ ಹೇಳಬೇಕಾದ್ರೆ ಬರೀ ಜನಸಾಮಾನ್ಯರು ಅಂತ ಮಾತ್ರ ಅಲ್ಲ, ಹಾವಿನ ಬಗ್ಗೆ ಕಲ್ತವ್ರು ಕೂಡ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡದ್ದು. ಹೌದು, ತುಂಬ ಜನರು ಅದು ಮಾಡಿದ್ದಾರೆ. ಯಾಕಂದರೆ ಈಗ ನೀವು ಯೂಟ್ಯೂಬ್ ಚಾನಲ್ ನೋಡಿರ್ಬೋದು, ಕೆಲವು ಜನರು ಇದ್ದಾರೆ ಯೂಟ್ಯೂಬ್ ಚಾನಲ್, ನನ್ನ ಹೆಸರು ತಗೊಳ್ಳಲ್ಲ, ಬಟ್ ಈ ಥರ ನಾವು ಕೊಟ್ಟಾಗ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾರೆ, ಲಾಸ್ಟಿಗೆ ಅವರೇ ಮಿಸ್ಟೇಕ್ ಮಾಡ್ತಾರೆ. ಸೊ ಒಂದು ವಿಡಿಯೋ ಇತ್ತು, ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಅದು. ಸೊ ಅದು ಏನಂದರೆ, ಒಂದು ಅವ್ರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಹಾವು ಬಗ್ಗೆ, ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ. ಲಾಸ್ಟಿಗೆ ಅವರೇ ಅದು ಮಾಡಿ ಅವರಿಗೆ ಹಾವು ಕಚ್ಚಿದ್ಬಿಟ್ಟಿದೆ. ಆನಂತರ ಯಾವುದೇ ಹಾವು ಕಚ್ಚಿದ್ರು ನೀವು ಈ ಸಕ್ ಮಾಡಬಾರ್ದು ಇದನ್ನು, ಅವ್ರು ಅದನ್ನು ಮಾಡ್ತಾರೆ. ಸೊ ಹಾವು ರೆಸ್ಕ್ಯೂವರೇ ಹೇಗೆ ಮಾಡಿಬಿಟ್ರೆ ನಾವು ಏನು ಜನರಿಗೆ ಒಂದು ಮೆಸೇಜ್ ಕೊಡ್ತಿದ್ವಿ ಅಂತ ಅರ್ಥ. ಸರಿ ಸರ್. ಸರ್, ಇನ್ನೊಂದು ಕಡೆ ನೀವೇನಾದರೂ ಇವತ್ತಿನ ತನಕ ರೆಸ್ಕ್ಯೂ ಮಾಡಬೇಕಾದ್ರೆ ಇಷ್ಟೆಲ್ಲ ಆಪರೇಷನ್ಸ್ ಅಲ್ಲಿ ನಿಮ್ಗೇನಾದರೂ ಹಾವು ಕಚ್ಚಿದ ಅನುಭವ ಇದೆಯಾ? ಯಾವ ರೀತಿ? ನಾನ್ ವೆನಮಸ್ ಹೌದು, ಕಚ್ಚಿದೆ. ಈಗ ನೀವು ಇದು ನೋಡಿದ್ರೆ ನನಗೆ ನಿನ್ನೆ ಒಂದು ಹಾವು ಕಚ್ಚಿತ್ತು. ಹೌದು, ಇದು ನಿನ್ನೆ ಕಚ್ಚಿತ್ತು. ನನ್ನ ಕೆಲಸ ಜಾಗದಲ್ಲಿ ರೆಸ್ಕ್ಯೂ ಮಾಡುವಾಗ ನನಗೆ ಹಾವು ಕಚ್ಚಿತ್ತು. ಸರಿ.
ಸೊ ತುಂಬ ಈ ನಾನ್ ವೆನಮಸ್ ಸ್ನೇಕ್ ಎಲ್ಲ ಕಚ್ಚಿದೆ. ಬಟ್ ವೆನಮಸ್ ನಂಗೆ ಇಷ್ಟೊಳಗೆ ಕಚ್ಚಿಲ್ಲ, ಯಾಕಂದರೆ ನಾನು ಅಷ್ಟೇ ಸೇಫಾಗಿ ಒಂದು ಮೆಥಡನ್ನು ಯೂಸ್ ಮಾಡ್ತೀನಿ. ನಾನ್ ವೆನಮಸ್ ನಮ್ಗೆ ಗೊತ್ತಿರುತ್ತೆ, ಆದರೂ ಅದನ್ನು ಸೇಫಾಗಿ ರೆಸ್ಕ್ಯೂ ಮಾಡ್ತೀವಿ. ಬಟ್ ಕೆಲವು ಸತಿ ಇಟ್ ಇಸ್ ಅನ್ಅವಾಯ್ಡಬಲ್. ವೆನಮಸ್ ಅಲ್ಲೂ ಅಷ್ಟೇ ಅನ್ಅವಾಯ್ಡಬಲ್ ಇರ್ಬೋದು, ಬಟ್ ನಾವು ಆದಷ್ಟು ಸೇಫ್ ಆಗಿರ್ತೀವಿ ಅಷ್ಟೇ. ಅಂದ್ರೆ ಆಗಿ ಹೋಗ್ತದೆ, ಬಟ್ ನಮ್ಮ ಸೈಡ್ ಇಂದ ಎಷ್ಟು ಪ್ರಿಕಾಷನ್ ತಗೊಳ್ಬೇಕು. ಹೌದು. ಸೊ ಇದನ್ನು ನಾನು ಇದು ಮಾಡ್ಬೇಕು, ಎಕ್ಸಾಂಪಲ್ ಕೊಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು ನಮ್ಮ ಕೊಡಿಯಾಲ್ ಬೈಲಲ್ಲಿ. ಸೊ ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಹೆಬ್ಬಾವು ಮರದ ಮೇಲೆ ಇತ್ತು, ಆಲ್ಮೋಸ್ಟ್ ಒಂದು 20-25 ಫೀಟ್ ಮೇಲೆ. ಸೊ ನಂಗೆ ಕಾಲ್ ಬಂತು, ಹೀಗೆ ಹೆಬ್ಬಾವು ಇದೆ ಅಂತ. ನಾನು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡಿದೆ, ಅಂದ್ರೆ ಅದರಷ್ಟಕ್ಕೆ ಹೋಗುತ್ತೆ. ಬಟ್ ಅವ್ರು ತುಂಬಾ ಇನ್ಸಿಸ್ಟ್ ಮಾಡ್ತಿದ್ರು, ನಾಯಿ ಇದೆ, ಮಕ್ಕಳಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ. ಸೊ ಇದು ಜಸ್ಟ್ ನಮಗೆ ತುಂಬಾ ಕಾಲ್ ಬರುತ್ತೆ, ಹೀಗೆ ಮಕ್ಕಳಿದ್ದಾರೆ ಏನ್ ಮಾಡೋದಂತ. ಸೊ ಆನಂತರ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡ್ತೀನಿ, ಅವ್ರಿಗೆ ಕೇಳ್ತೀನಿ, ಸರ್ ಏನು ಮಾಡ್ಬೇಕು ನೀವೇ ಹೇಳಿ, ನಾನು ಬೇಕಾದರೆ ಹೋಗ್ತೀನಿ, ನಂಗೆ ಏನಿಲ್ಲ. ಅವರು ಹೋಗಿ ತುಂಬ ಜನರು ಸೇರಿದ್ದಾರೆ ಅಂತೇಳಿ ಓಕೆ ನಾನು ಹೋಗಿ ಆದಮೇಲೆ ನಾನು ಅಲ್ಲಿ ನೋಡ್ತಿದ್ದೀನಿ, ಹಾವು ಮರದ ಮೇಲೆ ಕೂತ್ಕೊಂಡು ತುಂಬ ಹೈ ಇದೆ, ಅಂದರೆ ಮರ ಹತ್ತಲಿಕ್ಕೂ ಅಷ್ಟಾಗಲ್ಲ, ತುಂಬ ಹೈ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಕೆಳಗೆ ಇಳಿಸ್ಬೇಕಲ್ಲ. ಸೊ ನಾವೇನು ಹೇಳ್ತೀವಿ, ಅಲ್ಲಿ ಕೆಲವು ಜನರು ಮೇಲೆ ಕಾಂಪೌಂಡಲ್ಲಿದ್ದರು, ಅವರಿಗೆ ಹೇಳಿದ್ರು ಜಸ್ಟ್ ಆ ಒಂದು ಕೋಲ್ ತೊಗೊಂಡು ಟಚ್ ಮಾಡಿ ಅಂತ. ಸೊ ಇವ್ರೇನ್ ಮಾಡ್ತಾರೆ, ಈ ದೋಂಟಿ ಇದೆಲ್ಲ ಇದೆಲ್ಲ ತಗೊಳ್ಳೋದು. ಸೊ ಅದ್ರ ಶಾರ್ಪ್ ತುದಿ ಇದೆಲ್ಲ ಅದನ್ನ ಹೋಗಿ ಪ್ರಿಕ್ ಮಾಡ್ತಾರೆ, ಪೋಕ್ ಮಾಡ್ತಾರೆ. ಸೊ ಆ ಪೋಕ್ ಮಾಡಿದಾಗ ಅದು ಅಲ್ಲಿಂದ ಒಂದು ಹಿಸ್ ಮಾಡ್ತಿದೆ ಸೌಂಡ್, ಅಷ್ಟು ಲೌಡ್ ಇದೆ ಅಂದ್ರೆ ಕೆಳಗಡೆ ತನಕ ಕೇಳ್ತಿದೆ ನಮ್ಗೆ, ಅಂದ್ರೆ ಅಷ್ಟು ಗರ್ವದಲ್ಲಿದೆ, ಕೋಪದಲ್ಲಿದೆ. ಸೊ ಅದು ಲಾಸ್ಟಿಗೆ ಹಾಗೆ ಮಾಡಿ ಅವರು, ನಾನು ಹೇಳ್ತಿದ್ದೆ ಅವ್ರಿಗೆ ಹಾಗೆ ಮಾಡಬೇಡಿ, ಬಟ್ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ. ಆ ನಂತರ ಆ ಹಾವು ಕೆಳಗಡೆ ಬಂದು ಪುನಃ ಅರ್ಧ ಬಂತು ಮರದ ಮೇಲೆ, ಮತ್ತೆ ಪುನಃ ಮೇಲೆ ಹೋಯ್ತು. ಸೊ ಹಾಗೆ ಮಾಡಿ ಲಾಸ್ಟಿಗೆ ಹೇಗೋ ಒಂದು ಮಾಡಿ ನಾವು ಕೆಳಗಡೆ ತಂದ್ವಿ. ಕೆಳಗಡೆ ತಂದುವಾಗ ಅರ್ಧದಿಂದ ಕೆಳಗೆ ಬಿತ್ತು ಹಾವುಗಳು, ಮೇಲೆಯಿಂದನೇ ಕೆಳಗೆ ಬಿತ್ತು. ಆನಂತರ ಕೆಳಗೆ ಬಿದ್ದ ಮೇಲೆ ಆವಾಗ ನಾನು ಅಷ್ಟು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿರ್ಲಿಲ್ಲ, ಇದು ಸಾಧಾರಣ 2019 ಏನೋ ಕತೆ. ಸೊ ಆವಾಗ ಏನ್ ಮಾಡಿದ್ರು, ಆ ಹಾವು ಬಿತ್ತಲ್ಲ, ಆನಂತರ ನಾನು ಹಿಡಿಬೇಕಾಗ ಅದು ಹೋಗ್ತಿದೆ, ಬಿದ್ದ ಕೂಡಲೇ ಅದು ಹೋಗಿದೆ. ಸೊ ನಾನು ಹಿಡಿಬೇಕಾದ್ರೆ ನಂತರ ಎಕ್ವಿಪ್ಮೆಂಟ್ ಏನಿರಲಿಲ್ಲ ಅವಾಗ. ಸೊ ನಾನು ಡೈರೆಕ್ಟ್ ಬರಿಗೈಯಲ್ಲಿ ಹಿಡಿಲಿಕ್ಕೆ ಹೋದೆ. ಸೊ ನಾನು ತಲೆ ಸಿಕ್ಕಿತ್ತು, ತಲೆಯನ್ನು ಹಿಡಿಲಿಕ್ಕೆ ಹೋಗುವಾಗ ಅದು ಮೂವ್ ಆಯಿತು. ಮೂವ್ ಆಗುವಾಗ ನನ್ನ ಕೈ ಅದರದ್ದು ಬೆಲ್ಲಿ ಮೇಲೆ ಬಿತ್ತು, ಹೊಟ್ಟೆ ಮೇಲೆ. ಆ ಹೊಟ್ಟೆ ಮೇಲೆ ಬಿಡುವಾಗ ಅದು ರಿಟರ್ನ್ ಆಗಿ ನಂಗೆ ಕಚ್ಚಿತ್ತು ಫುಲ್ಲು, ಅಂದರೆ ಫುಲ್ ಬಾಯಿಂದ. ಹೌದು. ಸೊ ಆವಾಗ ಮತ್ತೆ ಏನು ಮಾಡಬೇಕು, ನಾವು ಹಿಡಿಯಲೇಬೇಕಲ್ಲ. ಲಾಸ್ಟಿಗೆ 2 ಸತಿ ಕಚ್ಚಿದ್ದು ನನಗೆ, 2 ಸತಿ ಕಚ್ಚಿ ಆಮೇಲೆ ಹಿಡಿದುಬಿಟ್ಟು ಬ್ಯಾಗಲ್ಲಿ ಹಾಕಿ. ಆಮೇಲೆ ಆ ಹೆಬ್ಬಾವೆಲ್ಲ ಕಚ್ಚಿದ್ರೆ ನಿಮಗೆ ರಕ್ತ ಕಂಟಿನ್ಯೂಸ್ ಬರ್ತಾ ಇರ್ತದೆ, ಅಂದರೆ ಸ್ಟಾಪ್ ಆಗಲ್ಲ ಅಷ್ಟು ಬೇಗ. ಆನಂತರ ಡೀಪ್ ಇರುತ್ತೆ ವುಂಡು. ಹೌದು, ಅದರಲ್ಲಿ ಆಲ್ಮೋಸ್ಟ್ 180 to 200 ಟೀತ್ಸ್ ಇರುತ್ತೆ ಹೆಬ್ಬಾವಲ್ಲಿ, ರೇಸರ್ ಶಾರ್ಪ್. ಸೊ ಅದು ನಂಗೆ ಬಿಟ್ಟದ ಪುಣ್ಯ, ಬಿಡ್ಲಿಲ್ಲದ್ರೆ ಅಲ್ಲೇ ಸುತ್ತಾಕೊಳ್ಳುತ್ತೆ. ಅಲ್ಲೇ ಸುತ್ತಾಕಿದ್ರೆ ಮತ್ತೆ ತೆಗಿಲಿಕ್ಕೆ ತುಂಬಾ ಕಷ್ಟ. ಸೊ ಮತ್ತೆ ತೆಗೆದು ಬ್ಯಾಗ್ ಒಳಗೆ ಹಾಕಿ ನಾವು, ಆ ನಂತರ ಲೋಕಲ್ಸ್ ಎಲ್ಲ ಸೇರಿ ನಂಗೆ ಡೆಟಾಲ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಹೌದು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ನಂದು. ಹೌದು. ಹಾಗಾದ್ರೆ ತಾವು ಹೇಳುವಂಥದ್ದು, ಈಗ ಈ ನಾನ್ ವೆನಮಸ್ ಹಾವುಗಳೆಲ್ಲ ಕಚ್ಚಿದ್ರೆ ಜೀವಕ್ಕೇನು ಅಪಾಯ ಇಲ್ಲ ಅಂತ. ಜೀವಕ್ಕೇನು ಬಟ್ ಅದು ಹೆಲ್ತ್ಗೆ ಯಾವ ರೀತಿ ಆದ್ರೂ ಅಂದ್ರೆ ಬೇರೆ ರೀತಿ ಎಫೆಕ್ಟ್ ಮಾಡುವಂತ ಚಾನ್ಸಸ್ ಇರ್ತದ? ಹೆಲ್ತಿಗಂತ ಏನಿಲ್ಲ, ಅಂದ್ರೆ ಬೇಸಿಕಲಿ ಎಲ್ಲಿ ಕಚ್ಚಿರುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗಿರ್ಲಿಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಯಾವುದೇ ನಾನ್ ವೆನಮಸ್ ಸ್ನೇಕ್ ಕಚ್ಚಿದ್ರೆ ಡೆಟಾಲ್ ಹಾಕಿ ತೊಳೆದಿರಿ. ಆನಂತರ ಕೆಲವು ಸತಿ ಏನಾಗುತ್ತೆ, ಅದರ ಹಲ್ಲು ಈ ಚಿಕ್ಕ ಹಾವುಗಳಿರುತ್ತೆ, ಅದು ಕಚ್ಚಿದ್ರೆ ನಾನ್ ವೆನಮಸ್ ಚಿಕ್ಕ ಹಾವುಗಳು, ಅದರ ಹಲ್ಲು ಇಲ್ಲೇ ಉಳಿಯುತ್ತದೆ. ಸೊ ಆವಾಗ ನಾವು ಅದನ್ನು ಪ್ರೆಸ್ ಮಾಡಿ ತೆಗಿಬೇಕಾಗುತ್ತೆ, ನಿಮ್ಗೆ ಕಾಣಲ್ಲ, ತುಂಬಾ ಚಿಕ್ಕದಿರುತ್ತೆ. ಸೊ ಅದೆಲ್ಲ ಮಾಡಿ ಒಮ್ಮೆ ಡೆಟಾಲ್ ಅಲ್ಲಿ ಕ್ಲೀನ್ ಮಾಡಿ, ಬೇಕಾದ್ರೆ ನೀವು ಟೀಟನಸ್ ಇಂಜೆಕ್ಷನ್ ತಗೊಳ್ಬೇಕು. ಸರ್, ಈಗ ನಿಜವಾಗಿಯೂ ಕೂಡ ಈ ಕಾರ್ಯಾಚರಣೆ ಅಂತ ಬರಬೇಕಾದ್ರೆ, ರೆಸ್ಕ್ಯೂ ಅಂತ ಬರಬೇಕಾದ್ರೆ ತುಂಬಾ ಕಷ್ಟಕರ ಪಾರ್ಟ್ ಯಾವ್ದು ಸರ್ ಇದರಲ್ಲಿ? ಇದರಲ್ಲಿ ತುಂಬ ಕಷ್ಟಕರ ಪಾರ್ಟ್ ಅಂದರೆ ಜನರಿಗೆ ಹ್ಯಾಂಡಲ್ ಮಾಡೋದು. ಹೌದು, ಯಾಕಂದರೆ ತುಂಬ ಸಿಚುವೇಶನ್ಸ್ ಆಗಿ ಈಗ ಬಂದಿದೆ ಅಂದರೆ ಜನರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಈ ಜನರಿಗೆ ಇಂಟ್ರೆಸ್ಟ್ ಇದೆ, ಏನೋ ಒಂದು ಫಸ್ಟ್ ಟೈಮ್ ನಾವು ನೋಡ್ತಿದ್ದೀವಿ. ಈಗ ನಾವು ಜಸ್ಟ್ ಮೊನ್ನೆ ನೈಟು ನಂಗೊಂದು ಹೆಬ್ಬಾವು ಕಾಲ್ ಬಂತು, ಹೆಬ್ಬಾವು ರೆಸ್ಕ್ಯೂ ಕಾಲ್. ಸೊ ಅಲ್ಲಿ ಹೋಗುವಾಗ ನಾವು ಆಲ್ರೆಡಿ ಹಿಡ್ದಾಗಿದೆ ಹಾವನ್ನು ಹಿಡಿದು ಬ್ಯಾಗ್ ಒಳಗೆ ಹಾಕಿದ್ದೀವಿ. ಸಡನ್ ಆಗಿ ಜನರು ನೋಡಿ ಬರ್ತಿದ್ದಾರೆ, ಒಂದು 3-4 ಜನರು. ಅವ್ರು ಏನು ಮಾಡಿಲ್ಲ, ಬಟ್ ಈ ಥರ ಒಂದು 3-4 ಜನ ಸೇರಿ ಮತ್ತೆ ಇನ್ನೊಂದು 3-4 ಜನ ಸೇರಿ ಹೀಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಇದು ನೈಟಲ್ಲಿತ್ತು, ಸೊ ಅಷ್ಟು ಜನರು ಇರಲಿಲ್ಲ. ಸೊ ತುಂಬ ಡಿಫಿಕಲ್ಟ್ ಸಿಚುವೇಶನ್ಸ್ ಈ ಥರ ಒಂದು ಜನರಿಗೆ ಒಂದು ಹ್ಯಾಂಡಲ್ ಮಾಡೋದು. ಯಾಕಂದರೆ ಜನರು ತುಂಬ ವೈಲ್ಡ್ ಆಗಿ ಆ್ಯಕ್ಟ್ ಮಾಡ್ತಾರೆ, ಈ ಹಾವುಗಳು ನೋಡೇ ಇಲ್ಲದ ಹಾಗೆ.
ಸೊ ಆದಷ್ಟು ನಾವು ಜನರು ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಇದು ಸ್ನೇಕ್ಸ್ ಅಂತಲ್ಲ, ಈವನ್ ಲೆಪರ್ಡ್ ಸಿಚುವೇಶನ್ಸ್ ಅಲ್ಲಿ ಇಲ್ಲ ಆ ಥರ ಸಿಚುವೇಶನ್, ಚಿರತೆ ಯಾವಾಗಾದ್ರೂ ಬಂದ್ರೆ ಜನರು ತುಂಬಾ ವೈಲ್ಡ್ ತರ ಆಕ್ಟ್ ಮಾಡ್ತಾರೆ. ಸೊ ಏನಾಗುತ್ತೆ, ಈ ಡಾಕ್ಟರ್ಸ್ ಇರ್ತಾರೆ, ವೆಟರ್ನರಿ ಡಾಕ್ಟರ್ ಇಲ್ಲಾಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅವರಿಗೂ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಆ ಲೆಪರ್ಡ್ ಸಿಚುವೇಶನ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಡಾಕ್ಟರು ಟ್ರ್ಯಾಂಕ್ಯುಲೈಸರ್ ಆಗ್ತಾರಲ್ಲ ಲೆಪರ್ಡ್ಗೆ, ಆ ಟ್ರ್ಯಾಂಕ್ಯುಲೈಸರ್ ಎಲ್ಲಾದ್ರೂ ಅವ್ರು ಏಮ್ ಮಾಡಿ ಜಸ್ಟ್ ಒಂದು ಮಿಸ್ ಆಗಿ ಯಾರಾದ್ರೂ ಅಡ್ಡದಲ್ಲಿ ಬಂದ್ರೆ ಅವ್ರಿಗೆ ತಾಗುತ್ತೆ. ಸೊ ಅದಕ್ಕೋಸ್ಕರ ಜನರು ಅಷ್ಟು ವೈಲ್ಡ್ ಆಗಿ ಆಕ್ಟ್ ಮಾಡಬಾರ್ದು. ಆದಷ್ಟು ಯಾರು ರೆಸ್ಕ್ಯೂರ್ ಇದ್ದಾರೆ, ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ವೆಟರ್ನರಿ ಡಾಕ್ಟರ್ ಇಲ್ಲ, ಅವ್ರಿಗೆ ಅವರ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಹೌದು. ಸರ್, ಈ ನಮ್ಮಲ್ಲಿ ನಾಗರಾಧನೆ ಅಂತ ಹೇಳಬೇಕಾದ್ರೆ ಬಹಳಷ್ಟು ಹಾವುಗಳನ್ನು ನಾವು ಬಹಳ ಗೌರವದಿಂದ ಕಾಣ್ತೇವೆ. ಅದೇ ರೀತಿ ಏನಾದರೂ ಅದರ ಶವ ಸಿಕ್ಕಿದ್ರು ಕೂಡ ಅದಕ್ಕೊಂದು ಸಂಸ್ಕಾರ ಅಂತ ಮಾಡ್ತೇವೆ. ಅದೇ ರೀತಿ ಅದಕ್ಕೊಂದು ಏನು ಹೇಳ್ತೇವೆ, ಆಧ್ಯಾತ್ಮಿಕವಾದಂಥ ಒಂದು ಚೌಕಟ್ಟಲ್ಲಿ ನಾವು ಇಟ್ಟಿದ್ದೇವೆ ಸರ್. ಇದರ ಹತ್ತಿರದಲ್ಲೇ ನಾವು ಕಾಣುವಂಥ ಇನ್ನೊಂದು ವಿಷಯ ಯಾವುದು ಅಂತ ಕೇಳಿದರೆ ಕೃಷ್ಣ ಸರ್ಪ ಅಂತ ಹೇಳ್ತಾರೆ. ಸಣ್ಣದಾಗಿರುವಂಥದ್ದು, ಕೇವಲ ತಲೆಯ ಮೇಲೆ 2 ಹಳದಿ ಲೈನ್ ರೀತಿ ಕಾಣುವಂಥದ್ದು. ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಇದು ವಿಷಕಾರಿ ಹೌದಾ ಅಲ್ವಾ, ಅಥವಾ ಇದು ಯಾವ ರೀತಿ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಅದು ಯಾವ ರೀತಿ ಸರ್, ವಿಷಕಾರಿಯ ಹೇಗೆ ಅಂತ? ಕೃಷ್ಣ ಸರ್ಪ ಅಂತ ಹೇಳಿದ್ರೆ ನಾವು ಹಿರಿಯವರು ಕೊಟ್ಟದ ಹೆಸರು ಆಕ್ಚುಲಿ. ಅದು ನಾವು ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಡ್ಯೂಮೆರಲ್ಸ್ ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಅಂತ ಹೇಳ್ತೀವಿ ಅದನ್ನು. ಸೊ ಈ ಡ್ಯೂಮೆರಲ್ಸ್ ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ನಾನ್ ವೆನಮಸ್ ಸ್ನೇಕ್, ವಿಷ ಇಲ್ಲ ಇದರಲ್ಲಿ, ವಿಷರಹಿತ ಹಾವು. ಸೊ ಇದು ಇರುವುದಿಷ್ಟು ಚಿಕ್ಕದು ಹಾವು. ಸೊ ಅದನ್ನು ತುಂಬ ಜನರು ಕೃಷ್ಣ ಸರ್ಪ ಅಂತ ಇಲ್ಲಿ ಮಂಗಳೂರಲ್ಲಿ ಆದರೆ ಬೇರೆ ಕಡೆ ಕೂಡ ಒಂದು ಹೆಸರು ಕೊಟ್ಟು ಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಅದರಲ್ಲಿ ವಿಷಯ ಇಲ್ಲ. ಸೊ ಅದು ಜಸ್ಟ್ ಒಂದು ನಾನ್ ವೆನಮಸ್ ಸ್ನೇಕು. ಸೊ ಈ ಥರನೇ ಇನ್ನೊಂದಿದೆ ಸ್ಲೆಂಡರ್ ಸ್ಕೋರಲ್ ಸ್ನೇಕ್ ಅಂತ. ಈ 2 ನೋಡಲಿಕ್ಕೆ ಸೇಮ್ ಥರ ಇದೆ, ಈ 2 ಹಾವುಗಳು. ನೀವು ಗೂಗಲ್ ಮಾಡಿದರೆ 2 ಹಾವುಗಳು ಸೇಮ್ ಥರ ಇದೆ. ಡಿಫ್ರೆನ್ಸ್ ಏನಂದರೆ, ಈ ಡ್ಯೂಮೆರಲ್ ಬ್ಲ್ಯಾಕ್ ಹೆಡೆಡ್ ಸ್ನೇಕಲ್ಲಿ ಒಂದು ಚುಕ್ಕೆ ಇದೆ ಬ್ಲ್ಯಾಕ್, ಅದರ ನೆಕ್ ಪೋರ್ಷನಿಂದ ಟೈಲ್ ತನಕ ಒಂದು ಚುಕ್ಕೆ ಥರ ಇದೆ. ಇದೇ ಅದರ ಮೇನ್ ಡಿಫ್ರೆನ್ಸ್. ಬಟ್ 2 ಇದು ಡ್ಯೂಮೆರಲ್ಸ್ ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ನಾನ್ ವೆನಮಸ್, ಸ್ಲೆಂಡರ್ ಕೋರಲ್ ಸ್ನೇಕ್ ವೆನಮಸ್ ಸ್ನೇಕ್. ಸರ್, ಹೆಚ್ಚಾಗಿ ನಾವು ಈಗ ಸಣ್ಣ ಹಾವಿನ ವಿಷಯ ತಾವು ಮಾತಾಡಿದ್ರೆ, ಈಗ ಹೆಚ್ಚಾಗಿ ದೊಡ್ಡ ಹಾವುಗಳು ಅಂತ ಬಂದಾಗ, ವೆನಮಸ್ ಅಂತಲ್ಲ ಬಟ್ ದೊಡ್ಡ ಹಾವುಗಳು ಅಂತ ಬಂದಾಗ ಎಷ್ಟೋ ಸಲ ಅವುಗಳು ಸಿಂಹವನ್ನ ತಿಂತವೆ, ಹುಲಿಯನ್ನ ತಿಂತವೆ, ಮನುಷ್ಯರನ್ನ ತಿಂತವೆ ಅಂತೆಲ್ಲ ಹೇಳ್ತಾರೆ. ಸೊ ಒಂದು ಪ್ರಶ್ನೆ ಏನಂತ ಕೇಳಿದ್ರೆ, ಇದು ಭಾರತದಲ್ಲಿ ಇಂಥ ಹಾವುಗಳಿದೆಯಾ ಅಂತ. ಎರಡನೇದು ಏನು ಅಂತ ಕೇಳಿದ್ರೆ, ಹಾವುಗಳಿಗೆ ತನ್ನ ಸೈಜ್ಗಿಂತ ದೊಡ್ಡದಾಗಿರುವಂಥ ಪ್ರಾಣಿಯನ್ನು ತಿನ್ನುವಂಥ ಸಾಮರ್ಥ್ಯ ಇದೆಯಾ ಅಂತ. ಹೌದು, ಹಾವುಗಳಿಗೆ ತನ್ನಕ್ಕಿಂತ ಜಾಸ್ತಿ ಸೈಜ್ ಇರೋ ಪ್ರಾಣಿಯನ್ನು ತಿನ್ನಲಿಕ್ಕೆ ಸಾಮರ್ಥ್ಯ ಇದೆ. ಯಾಕಂದರೆ ಹಾವುಗಳಲ್ಲಿ ಈ ಕೆಳಗಿನ ಜಾ ಅಲ್ಲಿ ಬೋನ್ ಇಲ್ಲ. ಸೊ ಅದಕ್ಕೆ ಎಷ್ಟು ಬೇಕಾದರೂ ಅದು ಓಪನ್ ಮಾಡುತ್ತೆ. ಸರಿ. ಒಂದು ಸೆಕೆಂಡು, ಇಂಡಿಯಾದಲ್ಲಿ ಇಷ್ಟರವರೆಗೆ ಇಂಡಿಯನ್ ರಾಕ್ ಪೈಥಾನ್ ಅಂತ ಇದೆ. ಅದು ಏನು ಇಷ್ಟರವರೆಗೆ ಯಾರು ಮನುಷ್ಯರು ಇಲ್ಲದ್ರೆ ಮನುಷ್ಯರನ್ನು ತಿನ್ನಲಿಲ್ಲ, ಪ್ರಾಣಿಗಳನ್ನು ತಿನ್ನುತ್ತೆ. ಬೆಕ್ಕು ಇರಲಿ, ನವಿಲಿರಲಿ, ಅದೆಲ್ಲ ತಿಂತದೆ. ಬಟ್ ಮನುಷ್ಯರನ್ನು ತಿನ್ನಲ್ಲ. ಬಟ್ ಅದೇ ನೀವು ಸ್ವಲ್ಪ ಅಸ್ಸಾಮಿಗೆ ಹೋದರೆ ಬರ್ಮೀಸ್ ಪೈಥಾನ್ ಅಂತ ಇದೆ. ಸರಿ. ಅದಕ್ಕೆ ನಾನು ಕೇಳಿದ ಪ್ರಕಾರ ಇಷ್ಟರವರೆಗೆ ಕೇಸಸ್ ಇಲ್ಲ ಮನುಷ್ಯರನ್ನು ತಿನ್ನೋದು. ಬಟ್ ಚಾನ್ಸಸ್ ಇದೆ ಬರ್ಮೀಸ್ ಪೈಥಾನ್ ಅಲ್ಲಿ. ಅದು ಸ್ವಲ್ಪ ಇನ್ನೂ ದೊಡ್ಡದು. ಇಂಡಿಯನ್ ರಾಕ್ ಇನ್ನಷ್ಟು ಕೆಪೇಬಲ್ ಇದೆ. ಸದ್ಯಕ್ಕೆ ಕೇಸಸ್ ಇಲ್ಲ ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ನಂಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ನಾವು ಕೇಳಿ ಬರಲಿಲ್ಲ ಇಷ್ಟರವರೆಗೆ. ಬಟ್ ಹೌದು, ಆ ಸೈಡ್ ಅಸ್ಸಾಮಲ್ಲಿ, ಒಡಿಶಾದಲ್ಲಿ ನಿಮಗೆಲ್ಲ ಈ ಬರ್ಮೀಸ್ ಪೈಥಾನ್ ಅಂತ ಸಿಗುತ್ತೆ. ಅದರಲ್ಲಿ ಚಾನ್ಸ್ ಇದೆ ತಿನ್ನಲಿಕ್ಕೆ, ಕೇಪಬಲ್ ಇದೆ. ಹೌದು. ಸರಿ ಸರ್, ಇನ್ನೊಂದು ತಾವಾಗ ಹೇಳಿದ್ರಿ, ಹಾವುಗಳು ಹೆಚ್ಚಾಗಿ ಕಚ್ಚಿದ್ರೆ ಸಾಯುವಂಥದ್ದು ಟೆನ್ಷನಿಂದ ಜಾಸ್ತಿ ಅಂತ ಹೇಳಿಕೊಂಡು, ಈ ಹಾವುಗಳು ಮನುಷ್ಯನನ್ನು ಅಥವಾ ಯಾವುದಾದ್ರೂ ಪ್ರಾಣಿನ ತಿನ್ನಬೇಕಾದ್ರೆ ಅವುಗಳ ಒಳಗೆ ಏನಾದರೂ ಒಂದು ವಿಶೇಷ ರೀತಿಯ ಲಿಕ್ವಿಡ್ ಅಥವಾ ಯಾವ ರೀತಿ ಆದ್ರೂ ಒಂದು ಫ್ಲೂಯಿಡ್ ಇದೆಯಾ, ಅಥವಾ ಮನುಷ್ಯರು ಸಾಯುವುದಕ್ಕೆ ಮೇನ್ ಕಾರಣ ಏನು ಅಂತ? ಒಂದು ಮನುಷ್ಯರು ಸಾಯಬೇಕಾದ್ರೆ ಅಂದ್ರೆ ಹಾವು ಕಚ್ಚಿಯ ಅಲ್ಲಲ್ಲ, ಹಾವು ನುಂಗಬೇಕಾದ್ರೆ ಒಬ್ಬ ಮನುಷ್ಯ ಸಫೋಕೇಶನ್. ಹೌದು, ಸಫೋಕೇಶನ್ ಮೇನ್. ಬಟ್ ಹಾವು ಕಚ್ಚಿ ಸಾಯೋದಾದ್ರೆ ವೆನಮ್ ಕಾರಣ. ಇಲ್ಲಾದ್ರೆ ಮೇನು ನಿಮ್ದು ಒಂದು ಟೆನ್ಷನ್, ನಾನು ಹೇಳಿದಾಗ. ಹೌದು ಸರ್, ತಾವು ಇನ್ನೊಂದು ಕಡೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ವೆನಮಸ್ ಹಾಗೂ ಪಾಯ್ಸನಸ್ ಕೂಡ 2 ಬೇರೆ ಬೇರೆ ವಿಧಗಳು ಅಂತ. ಹಾಗಾಗಿ ವೆನಮಸ್ ಮತ್ತೆ ಪಾಯ್ಸನಸ್ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತೀರಾ? ವೆನಮಸ್ ಮತ್ತೆ ಪಾಯ್ಸನಸ್ ಅಲ್ಲಿ ಮೇನ್ ಡಿಫ್ರೆನ್ಸ್ ಏನಂದ್ರೆ, ಈಗ ವೆನಮ್ ಅಂದ್ರೆ ಏನು, ನಿಮ್ಗೆ ಏನಾದರೂ ಇಂಜೆಕ್ಟ್ ಮಾಡಿದ್ರೆ, ಸೊ ಒಂದು ಇಂಜೆಕ್ಷನ್ ಇಂದ, ಈಗ ನೀವು ರ್ಯಾಟ್ ಪಾಯ್ಸನ್ ಅನ್ನ ಇಂಜೆಕ್ಷನ್ ಹಾಕಿ ಇಂಜೆಕ್ಟ್ ಮಾಡಿದ್ರೆ ಅದು ವೆನಮ್ ಆಕ್ಚುಲಿ. ಸರಿ. ಪಾಯ್ಸನ್ ಒಂದು ಲಿಕ್ವಿಡ್, ಬಟ್ ಇಂಜೆಕ್ಟ್ ಮಾಡಿದ್ರೆ ನಿಮ್ಗೆ ಅದು ವೆನಮ್. ಹೌದು. ಬಟ್ ಪಾಯ್ಸನ್ ಬೇಸಿಕ್ಲಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಅದು ಪಾಯ್ಸನ್. ಅಂದ್ರೆ ಡಿಫ್ರೆನ್ಸ್ ಬೇಸಿಕ್ಲಿ ಏನಂದ್ರೆ, ಇಂಜೆಕ್ಟ್ ಮಾಡಿದ್ರೆ ಇಟ್ ವಿಲ್ ಎಫೆಕ್ಟ್ ಯುವರ್ ನರ್ವಸ್ ಸಿಸ್ಟಮ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್. ಸರಿ. ಪಾಯ್ಸನ್ ಏನ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಎಫೆಕ್ಟ್. ಓಕೆ, ಸರಿ. ಸೊ ಇದೇ ಮೇನ್ ಡಿಫ್ರೆನ್ಸ್ ಅದು. ಓಕೆ ಸರ್.
ಸರ್ ಈಗ ಹೆಚ್ಚಾಗಿ ಈಗಿನ ಸಮಯದಲ್ಲಿ ನಾವು ಇನ್ನೊಂದು ಕೇಳಿ ಬರ್ತಿರುವಂಥ ವಿಷಯ ಏನಂತ ಕೇಳಿದರೆ ಅತುಲ್ ಪೈ ಅವರು ಒಬ್ಬ ಸರ್ಟಿಫೈಡ್ ಸ್ನೇಕ್ ರೆಸ್ಕ್ಯೂವರ್ ಅಥವಾ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಅಂತ ಹೇಳುವಂಥದ್ದು. ಸೊ ಈಗ ಸರ್ಟಿಫೈಡ್ ಅಂತ ಹೇಳಬೇಕಾದ್ರೆ ಯಾರು ಇದನ್ನು ಸರ್ಟಿಫೈ ಮಾಡ್ತಿದ್ದಾರೆ ಮತ್ತು ಈ ಸರ್ಟಿಫಿಕೇಶನ್ ಪ್ರೊಸೆಸ್ಗಳು ಹೇಗೆ ಅಂತ? ಓಕೆ, ಸೊ ಇದು ನಾನು ಆ್ಯಕ್ಚುಲಿ 2021 ಅಲ್ಲ 2022 ಅಲ್ಲಿ ನಾನು ಐಡಿಯಾ ಬಂದು ನನಗೆ. ಯಾಕಂದರೆ ಅವಾಗ ಏನಾಗ್ತಿತ್ತು, ಫುಲ್ ಕರ್ನಾಟಕದಲ್ಲಿ ಈ ಲೈಸೆನ್ಸ್ ಸಿಸ್ಟಮ್ ಇಲ್ಲ ಸರ್ಟಿಫಿಕೇಶನ್ ಸಿಸ್ಟಮ್ ಬರುತ್ತಂತ ಒಂದು ಪ್ಲ್ಯಾನ್ ಇತ್ತು. ಓಕೆ. ಬಟ್ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತು ಟೈಮ್ ಆಗುತ್ತೆ ತುಂಬ, ಫುಲ್ ಸ್ಟೇಟಿಗೆ ಇದು ಮಾಡಬೇಕಾದ್ರೆ ತುಂಬ ಟೈಮ್ ಆಗುತ್ತಂತ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಕೇರಳದಲ್ಲಿ ಅವರು ಫುಲ್ ಸ್ಟೇಟಿಗೆ ಮಾಡಿಬಿಟ್ಟಿದ್ದಾರೆ. ಸರಿ. ಫುಲ್ ಸ್ಟೇಟಲ್ಲಿ ಸರ್ಟಿಫೈಡ್ ರೆಸ್ಕ್ಯೂರ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ನಾನೇನು ಮಾಡಿದೆ, ಕರ್ನಾಟಕದಲ್ಲಿ ಸ್ವಲ್ಪ ಟೈಮ್ ತಾಗುತ್ತೆ, ಅಷ್ಟರೊಳಗೆ ನಾವು ಮಂಗಳೂರಲ್ಲಾದರೂ ಒಂದು ಸ್ವಲ್ಪ ಲೋಕಲ್ ಲೆವೆಲ್ಗೆ, ಒಂದು ಸಿಟಿ ಲೆವೆಲಿಗೆ ಒಂದು ಸ್ವಲ್ಪ ಈ ಸರ್ಟಿಫಿಕೇಶನ್ ತರುವಂತ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ DCF ಅಂತ ಇದ್ದಾರೆ, ದಿನೇಶ್ ಕುಮಾರ್ DCF ಅವಾಗಿದ್ರು, ಇವಾಗ ಬೇರೆ ಪೊಸಿಷನಲ್ಲಿ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಮಾತಾಡಿದೆ. ಅವರಿಗೂ ಈ ಐಡಿಯಾ ತುಂಬ ಇಷ್ಟ ಆಯಿತು, ಅವರಿಗೂ ತುಂಬ ಇಂಟ್ರೆಸ್ಟ್ ಆಯಿತು. ಆ ನಂತರ ಈ ಐಡಿಯಾ ಇಂಟ್ರೆಸ್ಟ್ ಆಗಿ ಅವರೊಂದು 3-4 ಮೀಟಿಂಗ್ ಕರೆದು ಲಾಸ್ಟಿಗೆ ಅಸೆಸ್ ಮಾಡಿ ಯಾರಿಗೆಲ್ಲ ಕೊಡ್ಬೋದು ಅಂತ ಲಾಸ್ಟಿಗೆ CCF ಅಂತ ಇದ್ದಾರೆ, ಸರ್ಕಲ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಸೊ ಅವರಿಂದ ಸರ್ಟಿಫಿಕೇಟು ನಮಗೆ ಇಶ್ಯೂ ಆಯಿತು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸರ್ಟಿಫಿಕೇಟ್ ಇರ್ಬೋದು ನಮಗೆ, ಬಟ್ ಆದಷ್ಟು ನಾವು ನಮ್ಮದು ಜಾಗ್ರತೆ ತಗೊಳ್ಬೇಕು. ಹೌದು, ಅಂದರೆ ಯಾವುದೇ ಗೌರ್ಮೆಂಟ್ ಏಜೆನ್ಸಿ ನಮಗೆ ರೆಸ್ಕ್ಯೂಗೆ ಬರಲ್ಲ ಈ ಸ್ನೇಕ್ ಬೈಟ್ ಏನಾದರೂ ಆದರೆ. ಸೊ ಆದಷ್ಟು ನಾವು ಜಾಗ್ರತೆ ತಗೊಳ್ಬೇಕು. ಸೊ ಈ ಮೀಟಿಂಗಲ್ಲೆಲ್ಲ ಅದೆಲ್ಲ ಡಿಸ್ಕಸ್ ಆಗಿ ಲಾಸ್ಟಿಗೆ ಒಂದು ಅರೌಂಡ್ 6-7 ಪೀಪಲಿಗೆ ನಾವು ಅವರು ಸರ್ಟಿಫಿಕೇಟ್ ಕೊಟ್ಟುಬಿಟ್ಟು. ಓಕೆ. ಸರ್, ಈಗ ತಾವು ಹೇಳಬೇಕಾದ್ರೆ DCF CCF ಎಲ್ಲ ಹೇಳಬೇಕಾದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೂಡ ಹತ್ತಿರದ ಪೋಸ್ಟ್ ಅಂತ ಅನ್ಕೊಳ್ಬಹುದು. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ. ಹಾಗಾಗಿ ಸೊ ನೀವೀಗ ಸ್ನೇಕ್ ರೆಸ್ಕ್ಯೂವರ್ ಅಥವಾ ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಅಂತ ಹೇಳಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಿಮ್ಮ ಕನೆಕ್ಷನ್ಸ್ ಯಾವ ರೀತಿ ಇರ್ತದೆ, ಅದು ಹೇಗೆ ಬಿಲ್ಡ್ ಆಗ್ತದೆ ಅಂತ ಸರ್? ಸೊ ನಾವು ಯಾವುದೇ ರೆಸ್ಕ್ಯೂ ಮಾಡಿದ್ರು ಅರಣ್ಯ ಇಲಾಖೆಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ರಿಲೀಸ್ ಮಾಡುವಾಗ ಕೂಡ ಅವರಿಗೆ ಇನ್ಫಾರ್ಮ್ ಮಾಡ್ತೀವಿ. ಕೆಲವು ಸತಿ ಏನಾಗುತ್ತೆ, ಮುಂಚೆ ನಾನು ಫುಲ್ ಟೈಮ್ ಜಾಬಲ್ಲಿ ಇದ್ದೀನಿ. ಫುಲ್ ಟೈಮ್ ಜಾಬ್ ಮುಂಚೆ ನಾನು ಇದೇನು ಮಾಡ್ತಿದ್ದೆ, ರೆಸ್ಕ್ಯೂ ಕೆಲಸ. ಸೊ ಈ ರೆಸ್ಕ್ಯೂ ಕೆಲಸ ಇರುವಾಗ ನಾವು ಜಾಸ್ತಿ ಅಲ್ಲಿ ಹೋಗೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ, ಅವ್ರ ಜೊತೆ ಕೂಡ ಕೆಲವು ಸತಿ ಹೋಗ್ತಿದ್ವಿ. ಈ ಲೆಪರ್ಡ್ ರೆಸ್ಕ್ಯೂ ಅಂತ ಐತೆ ಇಲ್ಲಿ ಪಡೀಲಲ್ಲಿ. ಸೊ ಅವ್ರ ಜೊತೆ ಹೋಗುವಾಗ ಅವ್ರ ಜೊತೆ ಹೋಗಿದ್ದೀವಿ, ಕೋಮಿಂಗ್ ಸೆಷನ್ಸು ಆ ಥರ ಎಲ್ಲ ತುಂಬ ಅವ್ರ ಜೊತೆ ಇನ್ವಾಲ್ವ್ ಆಗ್ತಿದ್ವಿ. ಈಗ ಫುಲ್ ಟೈಮ್ ಜಾಬ್ ಇದ್ದ ನಮ್ಗೆ ಆಗ್ತಿಲ್ಲ ಅಷ್ಟು ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ. ಸೊ ಆದಷ್ಟು ನಾವು ಯಾವುದೇ ರೆಸ್ಕ್ಯೂ ಮಾಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡ್ತೀವಿ. ಅದು ಬಿಟ್ಟರೆ ಕೆಲವು ಸತಿ ಏನಾಗುತ್ತೆ, ಕೆಲವು ಜನರು ಇಲ್ಲಿಗಲಿ ಹಾವುಗಳನ್ನು ಇಟ್ಟಿರ್ತಾರೆ, ಅದನ್ನು ಕೂಡ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡ್ತೀವಿ. ಹೌದು. ಓಕೆ ಸರ್, ಈಗ ನೀವೇನಾದರೂ ರೆಸ್ಕ್ಯೂ ಮಾಡಿ ತಂದದನ್ನು ಮನೇಲಿ ತಂದಿಟ್ಕೊಳ್ಳುವಂಥದ್ದಂತ ಇದೆಯಾ? ಇಲ್ಲ, ಯಾಕಂದರೆ ನಾನು ತಂದರೆ ನಾನು ಹೊರಗಡೆ ಇರ್ತೀನಿ ಮನೆಯಲ್ಲಿ. ಸೊ ಎಲ್ಲ ಪೇರೆಂಟ್ಸಿಗೆ ಭಯ. ಹೌದು. ಸೊ ಒಮ್ಮೆ ಇದ್ದೆ, ಒಂದು ಸಿಚುವೇಶನ್ ಇತ್ತು ವೇರಿನ್ ಒಂದು ಸೂರತ್ಕಲಲ್ಲಿ ನಮಗೆ ಈ ಪಗೇಲ್ ಅಂತ ಹೇಳ್ತೀವಿ ನಾವು, ಸ್ಟ್ರೈಪ್ಡ್ ಕೀಲ್ ಬ್ಯಾಕ್ ಅಂತ, ಬಫ್ ಸ್ಟ್ರೈಪ್ಡ್ ಕೀಲ್ ಬ್ಯಾಕ್, ಅದರದ್ದು ನಮಗೆ ಎಗ್ಸ್ ಸಿಕ್ಕಿತ್ತು. ಸೊ ಆ ಎಗ್ಸ್ ಸಿಕ್ಕಿ ನಾವು ಅದನ್ನು ಆರ್ಟಿಫಿಷಿಯಲಿ ಮನೆಯಲ್ಲೇ ಇನ್ಕ್ಯುಬೇಟ್ ಮಾಡಿದ್ವಿ. ಅದನ್ನು ಆರ್ಟಿಫಿಷಿಯಲಿ ಮನೆಯಲ್ಲಿ ಇನ್ಕ್ಯುಬೇಟ್ ಮಾಡಿ ನಾವು ಒಂದು 15 ಡೇಸ್ ನಂತರ ಅದು ಮೊಟ್ಟೆಯಿಂದ ಹೊರಗೆ ಬಂದು ಆನಂತರ ನಾವು ರಿಲೀಸ್ ಮಾಡಿಬಿಟ್ವಿ. ಅದು ಕೂಡ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಅದನ್ನು. ಸೊ ರಿಲೀಸ್ ಮಾಡಿಬಿಟ್ಟು ಅದರಷ್ಟಕ್ಕೆ ಅದ್ರ ಪಾಡಿಗೆ ಅಷ್ಟೇ. ಸೊ ನೀವು ಇನ್ಫಾರ್ಮ್ ಮಾಡೋದ್ರಿಂದ ಮತ್ತೆ ಬರುವಂಥ ಕಾನ್ಸಿಕ್ವೆನ್ಸಸ್ಸನ್ನು ಕಡಿಮೆ ಮಾಡ್ತೀವಿ. ಹೌದು, ಅಷ್ಟೇ. ಸರ್, ಇನ್ನೊಂದು ಈಗ ನಾವು ನೋಡಿದರೆ ಉಳೆ ಬೆಟ್ಟಲ್ಲೊಂದು ಇನ್ಸಿಡೆಂಟ್ ಆಗ್ತದೆ, ಒಂದು ದೊಡ್ಡ ಕಾಳಿಂಗ ಸರ್ಪ ಬಂದಿತ್ತು. ಆ ಟೈಮಲ್ಲಿ ಕೂಡ ತಾವು ಅಲ್ಲಿಗೆ ರೆಸ್ಕ್ಯೂಗೆ ಅಂತ ಹೋಗಿದ್ರಿ. ಆದರೆ ಅದಾದಮೇಲೆ ರೆಸ್ಕ್ಯೂ ಆಪರೇಷನ್ ಮಾಡಬೇಕು ಅಂತ ಆದರೆ ನೀವು ಪಿಲಿಕೊಳದವರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಕರೆಸ್ಕೊಂಡು ನಂತರ ಅವರ ಕೈಯಲ್ಲಿ ನೀವು ರೆಸ್ಕ್ಯೂವನ್ನು ಮುಂದುವರಿಸ್ತೀರಾ. ಈಗ ನೀವು ಇಷ್ಟು ಅಂದರೆ ಒಂದು ಎಸ್ಟಾಬ್ಲಿಷ್ಡ್ ಸ್ನೇಕ್ ರೆಸ್ಕ್ಯೂರ್ ಆಗಿದ್ದರೂ ಕೂಡ ಆ ಸಮಯದಲ್ಲಿ ಬೇಡ, ಈ ರಿಸ್ಕನ್ನು ನಾನು ತಗೊಳ್ಳೋದು ಬೇಡ, ಬೇರೆಯವರು ಬರಲಿ ಅಂತ ಹೇಳುವಂಥದ್ದು. ಈಗ ಯಾಕಂದರೆ ಹೆಚ್ಚಾಗಿ ಅಂಥ ಸಿಚುವೇಶನ್ಸಲ್ಲಿ ಒಂದು 200-250 ಜನ ಸೇರುವಂಥದ್ದು ಸಾಮಾನ್ಯ. ಅಷ್ಟು ಜನರ ಮುಂದೆ ಕೂಡ ಮೇರೆ ಗಾತಿಜಿ ಅಂತ ಹೇಳುವಂಥ ಮಾತು ಬರ್ತದೆ ಅಂತ ಹೇಳುವಂಥ ಭಯ ಇದ್ರೂ ಕೂಡ ಅಂಥ ಡಿಸಿಷನ್ಸ್ ತಗೊಳ್ಳುವಂಥದ್ದು ಯಾಕೆ ಮುಖ್ಯ ಸರ್? ಅಂದರೆ ಯಾಕೆಂದರೆ ಈಗ ನೋಡಿ, ಆ ಉಳೆಬೆಟ್ಟು ಇನ್ಸಿಡೆಂಟ್ ನಾವು ನೋಡಬೇಕಾದ್ರೆ ನಾನು ಆ್ಯಕ್ಚುಲಿ ಅಡ್ಯಾರ್ ಸೈಡಲ್ಲೆಲ್ಲೋ ಇದ್ದೆ. ಸೊ ನಮ್ಮದು GPL, ನಾನು ಕೊಂಕಣಿ, ಸೊ GPL ಉತ್ಸವ ಆಗ್ತಿತ್ತು. ಸೊ ನಾನು ಅಲ್ಲಿ ಬೋಟ್ ರೈಡಲ್ಲಿ ಏನೋ ಇತ್ತು. ಸೊ ನಾನು ಅಲ್ಲಿ ಬರುವಾಗ ನಂಗೊಂದು ಕಾಲ್ ಬಂತು, ಒಂದು ಕಾಳಿಂಗ ಸರ್ಪ ಬಂದಿದೆ ಅಂತ. ನಾನು ಅಲ್ಲಿ ಹೋಗುವಾಗ ನಾನು ಕಾಲಲ್ಲಿ ಹೇಳಿದೆ, ಕಾಳಿಂಗ ಸರ್ಪ ಚಾನ್ಸೇ ಇಲ್ಲ ಮಂಗಳೂರಲ್ಲಿ, ಒಂದು ನಾಗರಹಾವು ಇರ್ಬೋದು ಕಾಮನ್. ಇಲ್ಲ ಸರ್, ಅದು ಕಾಳಿಂಗ ಸರ್ಪನೇ, ನೀವು ಬನ್ನಿ ಅಂತ. ಆನಂತರ ನಾನು ಫ್ರೆಂಡ್ ಜೊತೆ ಇದೆ, ಸುದೀಪ್ ಅಂತ. ಸೊ ನಾನು ಅವ್ರ ಜೊತೆ ಆ ಲೊಕೇಶನಿಗೆ ಹೋಗಿ ನೋಡುವಾಗ ಇದು ಕಾಳಿಂಗ ಸರ್ಪನೇ. ಅದು ಸಾಧಾರಣ ಒಂದು 6-8 ಫೀಟ್ ಇತ್ತು, 8 ಫೀಟ್ ಕಾಳಿಂಗ ಸರ್ಪ. ಅದೊಂದು ಮನೆ ಹೊರಗಡೆ ಒಂದು
ವೇಸ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ರು, ಅದರ ಮೇಲೆ ಕುತ್ಕೊಂಡಿತ್ತು. ಓಕೆ. ಸೊ ಈ ಹಾವನ್ನು ನೋಡಿ ನನಗೂ ಒಂದು ಸ್ವಲ್ಪ ಹೆದರಿಕೆ ಆಯಿತು. ಯಾಕಂದರೆ ನಾನು ಇಷ್ಟರವರೆಗೆ ಹಿಡಿಲಿಲ್ಲ ಈ ಕಾಳಿಂಗ ಸರ್ಪನನ್ನು. ನನಗೆ ರಿಸ್ಕು ತೊಗೊಳ್ಳೋದು ಬೇಡ, ಯಾಕಂದರೆ ನಮ್ಗೆ ಗೊತ್ತು ಈ ಕಾಳಿಂಗ ಸರ್ಪ ಕಚ್ಚಿದ್ರೆ ಅದಕ್ಕೆ ಆ್ಯಂಟಿವೆನಮ್ ಇಲ್ಲ. ಓ ಓಕೆ, ಸರಿ. ಯಾಕಂದರೆ ಈಗ ನಾನು ಹೇಳಿದಾಗೆ ಆವಾಗ ಈ 4 ಹಾವು ಸಾಧಾರಣ ವರ್ಷಕ್ಕೆ 60,000 ಜನ ತೀರಿಕೊಳ್ತಾರೆ, ಫೆರ್ಟಿಲಿಟಿ ಆಗುತ್ತೆ. ಬಟ್ ಕಾಳಿಂಗ ಸರ್ಪದಿಂದ ಎಷ್ಟೊಂದು ರೆಕಾರ್ಡೆಡ್ ಡೆತ್ಸ್ ಓನ್ಲಿ 5 or 6 ಫುಲ್ ಇಂಡಿಯಾದಲ್ಲಿ. ಸೊ ಅದಕ್ಕೆ ಆ್ಯಂಟಿವೆನಮ್ ಇಲ್ಲ ಅದಕ್ಕೆ ಸ್ಪೆಸಿಫಿಕಲಿ. ಸರಿ. ಪ್ಲಸ್ ಜನರು ಏನಿಸ್ತಾರೆ, ಬೈಟ್ ಮಾಡೋದು ತುಂಬ ಕಮ್ಮಿ ಅದು ಅಂತ, ಅದಕ್ಕೋಸ್ಕರ ರಿಸ್ಕ್ ತೊಗೊಳ್ಳಿಕ್ಕೆ ಹೋಗ್ತಾರೆ ಜನರು. ಬಟ್ ನಾವು ಬೇಡ ರಿಸ್ಕ್ ತೊಗೊಳ್ಳೋದು. ಯಾಕಂದರೆ ನಾವು ಅಲ್ಲಿ ಹೋಗುವಾಗ ಸಾಧಾರಣ ಒಂದು ನೀವು ಹೇಳಿದಾಗೆ 200 ಜನ ಸೇರಿದ್ರು. ಅಲ್ಲಿ 200 ಜನ ಸೇರುವಾಗ ಎಲ್ಲರೂ ಇರಿಟೇಟ್ ಮಾಡ್ತಿದ್ದಾರೆ, ನಮಗೂ ಇರಿಟೇಟ್ ಮಾಡ್ತಿದ್ದಾರೆ, ಹಾವಿಗೂ ಇರಿಟೇಟ್ ಮಾಡ್ತಾರೆ. ಅದ್ರ ನಡುವಲ್ಲಿ ಒಬ್ರು ಕುಡಿದು ಬಂದು ಇದು ಕೇರೆ ಹಾವು ಮಾರೆ, ನಂಗೆ ಹಿಡಿಲಿಕ್ಕೆ ಆಗುತ್ತೆ, ನಾನು ಪಿಳಿಗುಳದಿಂದ ಕಲ್ತು ಬಂದದ್ದು ನಾನು, ಹಾಗೆ ಹೀಗೆ ಅಂತ ಲಾಸ್ಟಿಗೆ ಹೇಳಿಬಿಡ್ತಾರೆ. ನಾವು ಅವರಿಗೆ ಸೈಡಲ್ಲಿ ಹಾಕಿ ಅರ್ಥ ಮಾಡಿಸಿ ಅವ್ರು ಆದರೂ ಕೇಳ್ತಿಲ್ಲ, ಯಾಕಂದರೆ ಕುಡಿದು ಬಂದ ಸ್ಟೇಟ್ ಆಫ್ ಮೈಂಡ್ ಆ ಥರ ಇದೆ. ಸೊ ಆನಂತರ ಹೇಗೂ ಮ್ಯಾನೇಜ್ ಮಾಡಿ ಲಾಸ್ಟಿಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿ, ಆನಂತರ ಪಿಳಿಕುಳಗೆ ಇನ್ಫಾರ್ಮ್ ಮಾಡ್ತೀನಿ ನಾನು. ಅಶೋಕ್ ಅಂತ ಒಬ್ಬರಿದ್ದಾರೆ, ಸೊ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅವರಿಗೆ ಇನ್ಫಾರ್ಮ್ ಮಾಡಿ ಅವರು ಆನ್ ದ ವೇ ಬರ್ತಿರ್ತಾರೆ, ಅಷ್ಟರೊಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೀಚ್ ಆಗ್ತಾರೆ. ಸೊ ನಾನು ಬೇಸಿಕ್ಲಿ ಅವ್ರಿಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರಬೇಕಂತ. ನಾನೇನು ಮಾಡ್ತೀನಿ, ಸುದೀಪ್ ನನ್ನ ಫ್ರೆಂಡನ್ನು ಅಲ್ಲಿ ನಿಲ್ಲಿಸಿ ನಾನು ಮೇನ್ ರೋಡಿಗೆ ಹೋಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಯ್ತಿದ್ದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಶೋಕ್ ಅವ್ರಿಗೆ ಕಾಯ್ತಿದ್ದೀನಿ. ಅಷ್ಟರವರೆಗೆ ಒಂದು 10 ಮಿನಿಟ್ಸ್ ಒಳಗೆ ನನಗೆ ಸುದೀಪಿಂದ ಕಾಲ್ ಬರ್ತಿದೆ, ಮಗ ಆಗಲ್ಲ ನನಗೆ ಹ್ಯಾಂಡಲ್ ಮಾಡಿಕ್ಕೆ, ಇಲ್ಲಿ ಎಲ್ಲರೂ ಬಾಟ್ಲೆಲ್ಲ ಬಿಸಾಡ್ತಿದ್ದಾರೆ ಹಾವುಗಳ ಮೇಲೆ, ಇದು ತುಂಬ ಕಷ್ಟ ಆಗ್ತಿದೆ ಹಾಗೆ ಹೀಗೆ ಅಂತ. ಆನಂತರ ಓಕೆ ನಾನು ಬರ್ತೀನಿ ಅಂತ ಹೇಳಿ ಆದಷ್ಟು ನಾನು ಅವನಿಗೆ ಅಲ್ಲೇ ನಿಲ್ಲಿಸಿದೆ. ಯಾಕಂದ್ರೆ ನಂಗೆ ಇಲ್ಲಿವರೆಗೆ ಕರ್ಕೊಂಡು ಬರ್ಬೇಕಲ್ಲ, ಸೊ ಅದಕ್ಕೋಸ್ಕರ ಲಾಸ್ಟಿಗೆ ಕರೆಕ್ಟ್ ಟೈಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಅಶೋಕ್ ಅವರು ಬಂದು ಅವರು ರೆಸ್ಕ್ಯೂ ಮಾಡಿದರು. ಅಷ್ಟರೊಳಗೆ ನೀವು ಹೇಳಿದಾಗೆ ತುಂಬ ಜನರು ಏನು ಹೇಳ್ತಾರೆ, ಇವನಿಗೆ ಇಷ್ಟು ಎಕ್ಸ್ಪರ್ಟ್ ಆಗಿದ್ರು ಯಾಕೆ ಹಿಡಿಯಲ್ಲ ಅಂತ. ಯಾಕಂದರೆ ನಮ್ಮದು ಒಂದು ಓನ್ ಲಿಮಿಟೇಷನ್ ಇರುತ್ತೆ. ಸೊ ಒಂದು ಹಾವನ್ನು ನಂಗೆ ಹಿಡಿಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಹಿಡಿಯೋದಿಲ್ಲ, ಅದು ನನ್ನ ಮೈಂಡಲ್ಲಿ ನಾನು ಸೆಟ್ ಮಾಡ್ಕೊಂಡಿದ್ರೆ ನಾನು ಹಿಡಿಯಲ್ಲ. ಯಾಕಂದ್ರೆ ನಂಗೆ ಗೊತ್ತು ಅದರ ರಿಸ್ಕ್ ಏನು ಅಸೋಸಿಯೇಟೆಡ್ ಇದೆ ಅಂತ ನಂಗೆ ಗೊತ್ತು. ಸರಿ. ಸೊ ಆದಷ್ಟು ಜನರು ಏನು ಅನ್ನಿಸ್ಬೇಕಂದ್ರೆ, ನಾವು ಒಂದು ಕಾಳಿಂಗ ಸರ್ಪವನ್ನು ಹಿಡಿದಿದ್ದೀವಿ ಅಂದರೆ ಈ ರೆಸ್ಕ್ಯೂಯರ್ಸ್ ಕೂಡ ನಾನು ಹೇಳಬೇಕಾದ್ರೆ, ನಾನು ಕಾಳಿಂಗ ಸರ್ಪ ನನ್ನ ಹೆಸರು ನಾಳೆ ನ್ಯೂಸ್ ಪೇಪರಲ್ಲಿ ಮೀಡಿಯಾದಲ್ಲೆಲ್ಲ ಬರುತ್ತೆ ಹಾಗೆ ಹೀಗೆ ಅಂತ ಜನರು ಅನ್ನಿಸ್ತಾರೆ. ಬಟ್ ಏನಾದರೂ ಒಂದು ಮಿಸ್ಟೇಕ್ ಆದರೂ ನಿಮ್ಮ ಹೆಸರು ಕೂಡ ನ್ಯೂಸ್ ಪೇಪರಲ್ಲಿ ಇರುತ್ತೆ, ಶ್ರದ್ಧಾಂಜಲಿ ಪೇಜ್ ಮೇಲೆ. ಅದಕ್ಕೆ ನಮಗೆ ಆದಷ್ಟು ನಾವು ಅದನ್ನೇ ಅವಾಯ್ಡ್ ಮಾಡಬೇಕು. ಹೌದು. ಸೊ ನಾವು ಎಷ್ಟೇ ನಮಗೂ ಎಕ್ಸ್ಪರ್ಟೈಸ್ ಇದ್ರು, ನಮ್ಗೆ ಗೊತ್ತಿಲ್ಲ ಅಂತ ಇದ್ರೆ ಬಿಟ್ಬಿಡಿ ಅದನ್ನ. ಹೌದು, ಯಾರಿಗೆ ಗೊತ್ತಿದೆ, ಅಶೋಕ್ ಅವರು ತುಂಬಾ ಕಾಳಿಂಗ ಸರ್ಪವನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಪಿಳಿಕುಳದಲ್ಲಿ, ಸೊ ನಾವು ಅವರಿಗೆ ಕೊಟ್ಬಿಟ್ಟು. ಸೊ ನಮ್ಮ ಕೆಪಾಸಿಟಿ ಎಷ್ಟು ಅಂತ ಗೊತ್ತಿರುವಷ್ಟೇ ನಮ್ಮ ಲಿಮಿಟೇಷನ್ಸ್ ಎಷ್ಟು ಅಂತ ಗೊತ್ತಿರಬೇಕು. ಈಗ ನಾನು ಕಾಳಿಂಗ ಸರ್ಪ ನಂಗೆ ಗೊತ್ತಿದೆ ಹಾವು ಹಿಡಿಲಿಕ್ಕೆ, ನಾನು ಹಿಡಿತೀನಿ, ನಂಗೆ ಏನು ತೊಂದರೆ ಇಲ್ಲ. ಬಟ್ ನಂಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ರಿಸ್ಕ್ ತಗೊಳ್ಬೇಕು? ಸರ್, ಇನ್ನೊಂದು ಕಾಳಿಂಗ ಸರ್ಪದ ಬಗ್ಗೆ ಇರುವಂಥ ಒಂದು ರೂಮರ್ ಏನು ಅಂತ ಕೇಳಿದರೆ, ಅದು ಪ್ರತಿ ಸಲ ಕಚ್ಚಲೇಬೇಕು ಅಂತಿಲ್ಲ, ಅದು ತನ್ನ ಹಲ್ಲಿನಿಂದ ಅಥವಾ ಬಾಯಿಯೊಳಗಿಂದ ವಿಷವನ್ನು ಶೂಟ್ ಮಾಡುವಂಥ ಕೆಪಾಸಿಟಿ ಕೂಡ ಇದೆ ಅಂತ ಹೇಳ್ತಾರೆ ತುಂಬ ಜನ. ಇದೆಷ್ಟು ಸತ್ಯ ಸರ್, ಹೇಗೆ ಅಂತ? ನಾವಿಷ್ಟೊಳಗೆ ಈ ಥರ ಸ್ಟೋರಿ ಕೇಳಲಿಲ್ಲ ವಿಷವನ್ನು ಶೂಟ್ ಮಾಡೋದು. ಬಟ್ ಕಾಳಿಂಗ ಸರ್ಪ ನೀವು ಆ್ಯಕ್ಚುಲಿ ಒಂದು ಯೂಟ್ಯೂಬಲ್ಲಿ ಹೋದರೆ, ನಮ್ಮ ಇನ್ನೊಂದು ಫ್ರೆಂಡ್ ಇದ್ದಾರೆ, ರೆಸ್ಕ್ಯೂರ್ ಫ್ರೆಂಡ್ ಅಶೋಕ್ ಅಂತ, ಬೆಳ್ತಂಗಡಿಯಲ್ಲಿ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಬೆಳ್ತಂಗಡಿ ಒಂದು ಕಾಲ್ ಬಂದಿರುತ್ತೆ, ನೀವು ಅದು ವಿಡಿಯೋ ನೋಡಿರ್ಬೋದು. ಅವರು ರೂಮಿಂದ ಕಾಳಿಂಗ ಸರ್ಪವನ್ನು ತೆಗಿತಿದ್ದಾರೆ, ಅಷ್ಟರೊಳಗೆ ಕಾಳಿಂಗ ಸರ್ಪ ಒಂದು ಸಡನ್ ಆಗಿ ಈಗ ಒಂದು ಹೊರಗಡೆ ಬಂದು ನಿಂತಿರುತ್ತೆ. ಸೊ ಆ ಸಿಚುವೇಶನ್ ನೋಡಿ ಜನರು ಹೆದರಿ ಹೋಗ್ತಾರೆ, ಅದು ಹಾಗೆ ಸಡನ್ ಆಗಿ ಬರೋವಾಗ. ಬಟ್ ಈ ವಿಷ ಬಿಡೋದು ನಾವು ಇಷ್ಟವರೆಗೆ ಕೇಳಲಿಲ್ಲ. ಅದೇ ಕಚ್ಚು ತುಂಬ ಕಮ್ಮಿ ಕಾಳಿಂಗ ಸರ್ಪ, ನಾನು ಹೇಳಿದಾಗೆ 5 to 6 ರೆಕಾರ್ಡೆಡ್ ಕೇಸಸ್ ಅಷ್ಟೇ. ಬಟ್ ವಿಷ ಬಿಡೋದು ನಾವು ಇಷ್ಟವರೆಗೆ ಕೇಳಲಿಲ್ಲ. ಸೊ ನೀವು ನಿಮ್ಮ ಇನಿಷಿಯಲ್ ಡೇಸಲ್ಲಿ ರೆಸ್ಕ್ಯೂ ಮಾಡುವಂಥ ಸಮಯದಲ್ಲಿ ನಿಮ್ಮ ಹತ್ರ ಯಾವಾಗ ಎಕ್ವಿಪ್ಮೆಂಟ್ ಇರಲಿಲ್ವೋ, ಆಗ ಮನೆಯಿಂದ ಜುಗಾಡ್ ಮಾಡಿ ಹ್ಯಾಂಗರನ್ನೆಲ್ಲ ಟ್ವಿಸ್ಟ್ ಮಾಡಿ ತಗೊಂಡು ಹೋಗ್ತಿದ್ರಿ ಅಂತ. ಸೊ ಒಂದು ಅಂತ ಪ್ಲಾನ್ಗಳು ನಿಮ್ಗೆ ಹೇಗೆ ಬರ್ತಿತ್ತು ಅಂತ. ಎರಡನೇದು, ಆ ರೀತಿ ಮಾಡುವಂಥದ್ದು ನಿಮ್ಗಾಗ್ಲಿ ಸ್ನೇಕಿಗಾಗ್ಲಿ ಯಾವ ರೀತಿ ಆದ್ರೂ ತೊಂದರೆ ಕೊಟ್ಟಿದ್ಯಾ, ಹೇಗೆ ಅಂತ? ಮೊದಲೇನಂದ್ರೆ ನನಗೆ ಮನೇಲಿ ಹೇಳಲಿಕ್ಕೆ ಆಗಲಿಲ್ಲ, ಅಮ್ಮನ ಹತ್ರ ಇಲ್ಲದ್ರೆ ಅಪ್ಪನ ಹತ್ರ ನಂಗೆ ಹೇಳಲಿಕ್ಕೆ ಆಗಿಲ್ಲ ನಾನು ಹಾವು ಹಿಡಿಲಿಕ್ಕೆ ಹೋಗ್ತಿದ್ದೀನಿ ಅಂತ. ಯಾಕಂದ್ರೆ ಆಬ್ವಿಯಸ್ಲಿ ಮನೇಲಿ ಹೊಡಿತಾರೆ, ಮತ್ತೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳಿಕ್ಕೆ ಹೋಗ್ತೀಯ ಅಂತ. ಸೊ ಒಂದಿನ ನಂಗೆ ಕಾಲ್ ಬಂತು ನನ್ನ ಫ್ರೆಂಡಿದು, ದಂಬೆಲ್ ಏರಿಯಾದಲ್ಲಿ ಒಂದು ಹಾವು ಇದೆ ಅಂತ. ನಂಗೆ ಯಾವ ಹಾವು ಅಂತ ಗೊತ್ತಿಲ್ಲ. ನಾನೇನು ಮಾಡ್ತೀವಿ, ಅದರ ಮುಂಚೆನೇ ನಾನೇನು ಮಾಡಿದ್ದೀನಿ, ಈ ಹ್ಯಾಂಗರನ್ನು ಟ್ವಿಸ್ಟ್ ಮಾಡಿ, ನಾವು ಟಿವಿಯಲ್ಲಿ ನೋಡಿರ್ತೀವಿ ಹುಕ್ ಹೇಗಿರುತ್ತಂತ ಎಲ್ಲ ನಾವು ನೋಡಿದ್ವಿ ಅಷ್ಟರವರೆಗೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಹ್ಯಾಂಗರಿಂದ ಟ್ವಿಸ್ಟ್ ಮಾಡಿ ಅದನ್ನೇ ಹುಕ್ ಥರ ಮಾಡಿ, ಒಮ್ಮೆ ಅಮ್ಮ ಏನೋ ಕಿಚನ್ ಕೆಲಸದಲ್ಲಿ ಬ್ಯುಸಿ ಇದ್ದರು,
ನಾನು ಹೇಳಿದೆ ನಾನು ಹೊರಗೆ ಹೋಗಿ ಬರ್ತೀನಿ ಅಂತ. ಇದು ಅರೌಂಡ್ ಫಸ್ಟ್ PUC ಅಲ್ಲಿ, ಅದೇ ನನ್ನ ಫಸ್ಟ್ ರೆಸ್ಕ್ಯೂ. ಸೊ ಹ್ಯಾಂಗರನ್ನು ಶರ್ಟ್ ಒಳಗೆ ಹಾಕಿ ನಾನು ಹೊರಗಡೆ ಹೋಗಿದ್ದು. ಸರಿ. ಹೊರಗಡೆ ಹೋಗಿ ಆಮೇಲೆ ಲೊಕೇಶನ್ ರೀಚ್ ಆದಮೇಲೆ ಅಲ್ಲಿ ರೀಚ್ ಆದಮೇಲೆ ಏನಾಯ್ತಂದರೆ ಒಂದು ಕೆರೆ ಹಾವಿತ್ತು ಆ್ಯಕ್ಚುಲಿ. ನಂಗೆ ಗೊತ್ತಿರಲಿಲ್ಲ ಆವಾಗ, ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹ್ಯಾಂಡಲ್ ಮಾಡಲಿಕ್ಕೂ ಬರಲ್ಲ, ಏನೂ ಗೊತ್ತಿಲ್ಲ. ಆ ಕೆರೆ ಹಾವನ್ನು ನೋಡಿ ನಾನು ಫಸ್ಟ್ ಹೇಳಿದೆ ಇದು ಕೆರೆ ಹಾವು. ತುಂಬ ಜನರು ಸೇರಿದ್ರು ಅಲ್ಲಿ ಕೂಡ, ಸಾಧಾರಣ ಒಂದು 50 ಜನ. ಇದು ಕೆರೆ ಹಾವು. ಅದು ಏನಾಗಿತ್ತು ಅಂದರೆ ಆ ಬಾಯಿ ಒಳಗಡೆ ಒಂದು ಕಪ್ಪೆ ಇತ್ತು. ಓಕೆ. ಸೊ ಅದು ಕಪ್ಪೆದು ಕಾಲು ಸ್ವಲ್ಪ ಹೊರಗಡೆ ಇತ್ತು ಬಾಯಿಂದ. ಸೊ ನಂಗೆ ಅದು ನಾಗರ ಹಾವು ಥರ ಕಾಣಿತ್ತು. ಆನಂತರ ನಾನು ಹೇಳಿದೆ ಇದು ನಾಗರ ಹಾವು, ಕೆರೆ ಹಾವಲ್ಲ. ಆನಂತರ ಸ್ವಲ್ಪ ತಿರುಗಿ ಆದ್ಮೇಲೆ ಇದು ಕೆರೆ ಹಾವೆ. ಸೊ ಈಗ ನಾನು ಜನರಿಗೆ ಕನ್ಫ್ಯೂಸ್ ಮಾಡಿಬಿಟ್ಟೆ. ಜನರು ಏನಿಸ್ತಿದ್ದಾರೆ ಈ ಹಾವು ಹಿಡಿಯೋಲ್ಲ ಮಾರೆ, ಗೊತ್ತಿಲ್ಲ ಏನಂತ ಯಾವ ಅಂತ. ಲಾಸ್ಟಿಗೆ ಏನೋ ಒಂದು ಫಸ್ಟ್ ರೆಸ್ಕ್ಯೂ ಅಲ್ಲ, ಏನು ಮಾಡಬೇಕಂತ ಲಾಸ್ಟಿಗೆ ಹ್ಯಾಂಗರ್ ಇದರಿಂದ ನಾನು ರೆಸ್ಕ್ಯೂ ಮಾಡಿ ಇದ್ರೊಳಗೆ ಹಾಕಿದೆ. ರಿಸ್ಕ್ ಏನಾಗಲಿಲ್ಲ ಇಷ್ಟೊಳಗೆ, ಬಟ್ ಆದಷ್ಟು ಆ ಜನರು ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ನಾನು ಒಂದು ಸ್ಟುಪಿಡಿಟಿ ಮಾಡಿದ್ದೀವಿ ಅವಾಗ ಎಲ್ಲ. ಸೊ ಈಗ ಮಾಡಲ್ಲ ಅದನ್ನು. ಹೌದು ಸರ್, ಈಗಿನ ಸಮಯದಲ್ಲಿ ಅಥವಾ ಯಾವುದೇ ಒಂದು ಕಾರಣಕ್ಕಾದರೂ ಹಾವಿನ ಅಥವಾ ಒಂದು ವೈಲ್ಡ್ ಲೈಫ್ಗೆ ಸಂಬಂಧಿಸಿದ ಯಾವುದೇ ಜೀವಿಯ ರಕ್ಷಣೆ ಎಷ್ಟು ಅಗತ್ಯ ಸರ್? ರಕ್ಷಣೆ ಹಾವಿನ ಇಲ್ಲಾಂದರೆ ವನ್ಯಜೀವಿದು ಅಷ್ಟೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ನೀವು ನೋಡಬೇಕಾದ್ರೆ ಕಾಡು ನಾಶ ಆಗ್ತಿದೆ, ಎಲ್ಲೂ ನಿಮಗೆ ಗ್ರೀನರಿ ಸಿಗ್ತಿಲ್ಲ. ಈಗ ನೀವು ಮಂಗಳೂರಲ್ಲಿ ನೋಡ್ಬೇಕಾದ್ರೆ ನೀವು ಸ್ಮಾರ್ಟ್ ಸಿಟಿ ಅಂತ ನಾವು ಹೇಳ್ತೀವಿ, ಬಟ್ ಎಲ್ಲ ಕಾಡು ಮರಗಳನ್ನೆಲ್ಲ ನಾಶ ಮಾಡಿ ನಾವು ಬಿಲ್ಡಿಂಗು, ರೋಡು ಡೆವಲಪ್ ಮಾಡ್ತೀವಿ. ಹೌದು. ಸೊ ಅದಕ್ಕೂ ಹೋಗ್ಲಿಕ್ಕೆ ಬೇರೆ ಜಾಗ ಇಲ್ಲ. ಸೊ ಅದು ಬಿಟ್ಟರೆ ನಮಗೂ ಈಗ ರೆಸ್ಕ್ಯೂ ಮಾಡಿದರೆ, ಈಗ ಜನರು ಕರೀತಾರೆ ರೆಸ್ಕ್ಯೂಗೆ, ನಮ್ಗೆ ರೆಸ್ಕ್ಯೂ ಹೋಗೋ ಪ್ರಾಬ್ಲಮ್ ಅಲ್ಲ, ನಾವು ರಿಲೀಸ್ ಮಾಡಬೇಕಲ್ಲ. ರಿಲೀಸ್ ಮಾಡ್ಲಿಕ್ಕೆ ಜಾಗ ಇಲ್ಲ. ಇರ್ಬೋದು ಸ್ವಲ್ಪ ದೂರ ಬಚ್ಪೆ ಆಚೆ ಎಲ್ಲ ಇರ್ಬೋದು, ಬಟ್ ನಾವು ಅಷ್ಟು ದೂರ ತಗೊಂಡು ಹೋಗೋದಿಲ್ಲ. ನಾವು ಆದಷ್ಟು ಹತ್ತಿರ ಎಲ್ಲಿ ಕಾಡಿದೆ ಅಲ್ಲಿ ಬಿಟ್ಟು ಬಿಡ್ತೀವಿ, ಇಲ್ಲ ಖಾಲಿ ಗ್ರೌಂಡು, ಅಬ್ಯಾಂಡನ್ ಪ್ಲೇಸಸ್ ಇದೆಲ್ಲ ಅಲ್ಲಿ ಬಿಟ್ಟು ಬಿಡ್ತೀವಿ. ಸೊ ಹಾವುಗಳು ನಮ್ಗೆ ಯಾಕೆ ಬೇಕಂದ್ರೆ, ಒಂದು ಪೆಸ್ಟ್ ಕಂಟ್ರೋಲು. ನಾವು ಈಗ ಏನು ಪೆಸ್ಟ್ ಕಂಟ್ರೋಲ್ ಕರಿತೀವಿ, ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ. ಸೊ ಅದರ ಬದಲಿಗೆ ಹಾವುಗಳು ನ್ಯಾಚುರಲ್ ಪೆಸ್ಟ್ ಕಂಟ್ರೋಲರ್ಸ್. ನಿಮಗೆ ಮನೆ ಹತ್ರ ಯಾವುದೇ ಇಲಿ ಸಮಸ್ಯೆ ಇದ್ರೆ ಅದು ಕಂಟ್ರೋಲ್ ಮಾಡಿಬಿಡುತ್ತೆ. ಸೆಕೆಂಡು ಫುಡ್ ಚೈನಲ್ಲಿ ಇಂಪಾರ್ಟೆಂಟು, ಫುಡ್ ಚೈನ್ ನಿಮ್ಗೆ ಹೇಗಿರುತ್ತೆ ಅಂತ. ಮೂರನೇದು ಸ್ನೇಕ್ ವಿಲ್ ಹೆಲ್ಪ್ ಇನ್ ಆಂಟಿವೆನಮ್. ಓಕೆ, ಸರಿ. ಸ್ನೇಕ್ ವಿಲ್ ಹೆಲ್ಪ್ ಇನ್ ಆಂಟಿವೆನಮ್ ಅಂದ್ರೆ ಏನಂದ್ರೆ, ಈ ಆಂಟಿವೆನಮ್ ಮಾಡೋದು ಹಾವಿನ ವಿಷದಿಂದನೇ. ಸರಿ. ಸೊ ಹಾವಿನ ವಿಷದಿಂದ ಮುಂಚೆ ಏನ್ ಮಾಡ್ತಿದ್ರು, ಈ ಹಾವಿನ ವಿಷ ತೆಗೆದು ಅದನ್ನ ಡೈಲ್ಯೂಟ್ ಮಾಡಿ ಈ ಹಾರ್ಸ್ ಅಲ್ಲಿ ಹಾಕ್ತಿದ್ರು. ಹಾರ್ಸ್ ಹ್ಯಾಸ್ ಪವರ್ ಟು ಕ್ರಿಯೇಟ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಸೊ ಆ ಹಾರ್ಸ್ ಅಲ್ಲಿ ಹಾಕಿ ಅದರಿಂದ ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಸೆಪರೇಟ್ ಮಾಡಿ ಅದೇ ಆಂಟಿವೆನಮ್ ಇತ್ತು. ಹೌದು, ಪ್ಲಾಸ್ಮಾ ಎಲ್ಲ ಇದು ಮಾಡಿ ಅದೇ ಆಂಟಿವೆನಮ್ ಬೇಸಿಕಲಿ. ಸೊ ಈ ಮೂರು ರೀಸನಿಂದ ನಾವು ಈ ಮೂರು ರೀಸನಿಗೋಸ್ಕರ ನಾವು ಹಾವುಗಳನ್ನು ರಕ್ಷಣೆ ಮಾಡಬೇಕು. ವನ್ಯಜೀವಿ ಕೂಡ ಸೇಮ್ ಒಂದು ಫುಡ್ ಚೈನ್ ಮೇಂಟೈನ್ ಆಗಿರುತ್ತೆ. ಹೌದು ಸರ್. ಸೊ ಇಕೋಸಿಸ್ಟಮ್ ಅನ್ನು ಕಾಪಾಡಲಿಕ್ಕೆ. ಹೌದು ಸರ್. ವನ್ಯಜೀವಿಗಳ ಬಗ್ಗೆ ಅಥವಾ ಹಾವಿನ ಬಗ್ಗೆ ನಮ್ಮ ದೇಶದಲ್ಲಿ ಕಾನೂನು ಎಷ್ಟು ಗಟ್ಟಿಯಾಗಿದೆ ಸರ್, ಯಾವ ರೀತಿ ಅಂತ? ತುಂಬ ಸ್ಟ್ರಿಕ್ಟ್ ಇದೆ. ಈಗ ನೀವು ಜನರು ಎಣಿಸ್ತಾರೆ, ಈ ಹಾವುಗಳನ್ನು ಕೊಂದರೆ ಇಲ್ಲ ವನ್ಯಜೀವಿಯನ್ನು ಕೊಂದರೆ, ಇಲ್ಲಾಂದರೆ ಹಿಡಿದು ಮನೆಯಲ್ಲಿ ಇಟ್ಕೊಂಡ್ರೆ, ಏನಾದರೂ ಒಂದು ಸ್ವಲ್ಪ ಇಲ್ಲಿಗಲ್ ಥರ ಮಾಡಿದರೆ ನಾವು ಪೊಲೀಸ್ ಅವರಿಗೆ ಒಂದು 200 ರೂಪಾಯಿ 500 ರೂಪಾಯಿ ಕೊಟ್ಟಾಗಿ ನಾವು ಎಸ್ಕೇಪ್ ಆಗ್ತೀವಿ ಹಾಗೆ ಅಂತ. ಹಾಗೆ ಆ್ಯಕ್ಚುಲಿ ಇಲ್ಲ. ಯಾಕಂದರೆ ಹಾಗೆ ಇರ್ತಿದ್ದಾದರೆ ಸಲ್ಮಾನ್ ಖಾನ್ ಇಷ್ಟರವರೆಗೆ ಇನ್ನೂ ಕೇಸ್ ಬಂದ್ ಆಗ್ತಿತ್ತು ಇಷ್ಟರವರೆಗೆ. ಅದು ಈಗ ಇನ್ನೂ ನಡೀತಿದೆ ಕೇಸು. ಜೈಲಿಗೆ ಹೋಗಿದ್ದಾನೆ, ಬಟ್ ಅಷ್ಟು ಒಂದು ಹೌದು ಹೌದು. ಬಟ್ ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಲಾ ಇಂಡಿಯಾದಲ್ಲಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಲಾ. ಅಂದರೆ ಸಾಮಾನ್ಯ ಜನರು ಅಂತಲ್ಲ, ನಾವು ರೆಸ್ಕ್ಯೂರ್ ಆಗಿಯೂ ನಾವು ಇಟ್ಟು ಬಿಡ್ತಾರೆ ಮನೆಯಲ್ಲಿ, ಇಲ್ಲಾಂದರೆ ಆ ಥರ ಏನಾದರೂ ಮಾಡಿ, ಎಲ್ಲಾದರೂ ವಿಡಿಯೋ ವೈರಲ್ ಹೋದರೆ, ಇಲ್ಲಾಂದರೆ ಇನ್ಫಾರ್ಮೇಷನ್ ಸಿಕ್ಕಿದರೆ, ಮನೆಯೊಳಗಡೆ ನಮ್ಮ ಅವ್ರ ಆಫೀಸರ್ಸ್ ಬರೋವಾಗ ಎಲ್ಲಾದರೂ ಹಾವು ಸಿಕ್ಕಿದರೆ ನಾವು ಅರೆಸ್ಟ್ ಆಗಲಿಕ್ಕೆ ಚಾನ್ಸಸ್ ಇದೆ. ಓಕೆ ಓಕೆ ಸರ್, ನೀವೀಗ ಹೇಳಬೇಕಾದ್ರೆ ಹೇಳಿದ್ರಿ ಸಾಯಿಸಿದ್ರೆಲ್ಲ ಇಲ್ಲಿಗಲ್ ಆಗ್ಬೋದು ಅಂತ. ಸೊ ನಮ್ಮ ಈ ಹಳ್ಳಿ ಆಚೆ ಎಲ್ಲ ಒಂದು ಕ್ರಮ ಇದೆ, ಅಂದ್ರೆ ತುಂಬಾ ತೋಟ ಇರುವಂತ ಜಾಗದಲ್ಲೆಲ್ಲ ಏನಾದ್ರು ಈ ವಿಷಕಾರಿ ಹಾವು ಅಥವಾ ಈಗ ತಾವು ಹೇಳಿದಾಗೆ ಕಂದೊಡಿ ಈ ರೀತಿ ಎಲ್ಲ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ಅದನ್ನ ಸಾಯಿಸ್ತಾರೆ, ಅಲ್ಲೇ ಬೆಂಕಿ ಕೊಟ್ಟು ಅದನ್ನ ಸುಟ್ಟು ಬಿಡ್ತಾರೆ. ಸೊ ಈ ರೀತಿ ಎಲ್ಲ ಮಾಡ್ಬೇಕು ಅಂತಾದ್ರೆ ಇದು ಲೀಗಲ್ ಆಗಿ ಆಗಿರ್ಬೋದು ಅಥವಾ ಬೇರೆ ಪ್ರಕಾರಗಳಲ್ಲಿ ಕೂಡ ಆಗಿರ್ಬೋದು. ಎಷ್ಟು ಸರಿ ಇದನ್ನ ಮಾಡುವಂಥದ್ದು ಬೇಕಾ ಬೇಡವಾ ಹೇಳುವ? ನಾವು ಹೇಳೋದಾದ್ರೆ ಬೇಡ ಅದು ಮಾಡೋದು. ಬಟ್ ಹಳ್ಳಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದೇನಂದರೆ ಹಾಸ್ಪಿಟಲ್ಸ್ ಅಷ್ಟು ಹತ್ತಿರ ಇರಲ್ಲ. ಸೆಕೆಂಡು ಜನರಿಗೊಂದು ಭಯ ಇರುತ್ತೆ. ಸೊ ಆದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ತನಕ ರೀಚ್ ಆಗಬೇಕು. ಈಗ ನಾವು ಸಿಟಿ ಒಳಗೆ ನಾವು ಎಷ್ಟೇ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರು ಜನರು ಕರೀತಾರೆ, ಏನು ಮಾಡ್ತಾರೆ. ಬಟ್ ಹಳ್ಳಿ ಒಳಗೆ ಹಾಗೆ ಅಲ್ಲಲ್ಲ, ಅವರಿಗೆ ಯಾರು ಇಲ್ಲ ಹತ್ತಿರ ಅಲ್ಲಿ. ಒಂದಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಾಂದರೆ ಯಾರಾದರೂ ಅಲ್ಲಿಂದ ಒಂದು ಇನಿಷಿಯೇಟಿವ್ ತೊಗೊಂಡ್ರೆ ಅಲ್ಲಿ ಲೋಕಲ್ ಜನರಿಗೆ ಒಂದು ಸ್ವಲ್ಪ ಈ ಥರ ಅವೇರ್ನೆಸ್ ಕೊಟ್ಟು, ನಾಲೆಜ್ ಸೆಷನ್ ಕೊಟ್ಟು, ಸ್ವಲ್ಪ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿಸಿ ಅವರನ್ನು ಸ್ನೇಕ್ ರೆಸ್ಕ್ಯೂರನ್ನು ಕನ್ವರ್ಟ್ ಮಾಡ್ಬೋದು. ಒಂದದು. ಸೆಕೆಂಡ್ ಏನಂದರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕರಿಬೋದು.
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ಹತ್ತಿರದು ಅವರು ಹೋಗಲ್ಲ, ಬಟ್ ಬೇರೆ ಹತ್ತಿರ ಯಾರಾದ್ರೂ ರೆಸ್ಕ್ಯೂ ಇದ್ರೆ ಅವ್ರನ್ನ ಕಳಿಸ್ತಾರೆ. ಈಗ ನಂಗೆ ಕೆಲಸದ ಏನಾಗಿದ್ರೆ ಈ ಹಳೆ ಅಂಗಡಿಯಲ್ಲಿ, ಈಗ ನಾವು ಮಂಗಳೂರಲ್ಲಿ ನೀವು ನೋಡಬೇಕಾದ್ರೆ ಮುಲ್ಕಿ, ಹಳೆ ಅಂಗಡಿ ಮತ್ತೆ ಸುರತ್ಕಲ್ ತನಕ ಇದ್ದಾರೆ. ಅದರ ನಂತರ ಯಾರು ಇಲ್ಲ ರೆಸ್ಕ್ಯೂ. ಹಳೆ ಅಂಗಡಿ ಮುಲ್ಕಿ ಸೈಡ್ ಅಲ್ಲಿ ಇರ್ಬೋದು, ಬಟ್ ನಮಗೂ ಇನ್ಫಾರ್ಮೇಶನ್ ಇಲ್ಲ. ಬಟ್ ಇದ್ರು ಕೂಡ ಅಷ್ಟು ರೆಕಗ್ನೈಸ್ ಅಂತ ನಾನು ಹೇಳಲ್ಲ ಅವರು ರೆಸ್ಕ್ಯೂ ಅವರು. ಮೇ ಬಿ ಲೋಕಲ್ ಜನರನ್ನೇ ಹೋಗಿ ಹಿಡಿತಾರೆ. ಸೊ ಹಳೆ ಅಂಗಡಿಯಲ್ಲಿ ಕೂಡ ನಂಗೆ ಸ್ವಲ್ಪ ಕೆಲವು ಸತಿ ಕಾಲ್ ಬರುತ್ತೆ, ಅವಾಗ ನಾನು ಇಲ್ಲಿಂದ ಹೋಗಿ ಹಳೆ ಅಂಗಡಿಯಲ್ಲಿ ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಸೊ ಸಿಮಿಲರ್ಲಿ ಯಾರಾದರೂ ಆ ಏರಿಯಾದ ಹತ್ತಿರ ಇದ್ರೆ ಅವ್ರು ರೆಸ್ಕ್ಯೂ ಮಾಡ್ಬೋದು. ಕೊಲ್ಲುವುದೆಲ್ಲ ನಾನು ಇದು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ತುಂಬಾ ರಾಂಗ್ ಅದು. ಯಾಕಂದ್ರೆ ನೀವು ನಿಮ್ಮ ಜೀವ ಉಳಿಸ್ಲಿಕ್ಕೆ ಟ್ರೈ ಮಾಡ್ತೀರಾ, ಬಟ್ ಇನ್ನೊಂದು ಜೀವ ಸಾಯಿಸ್ತೀರಾ. ಸೊ ನೀವು ನೋಡ್ಬೇಕಾದ್ರೆ ಮಂಗಳೂರಲ್ಲಿ ಏನ್ ಮಾಡ್ತಾರೆ, ನಾಗರ ಹಾವನ್ನು ಉಳಿಸ್ತಾರೆ, ಆದ್ರೆ ಪಿಲಿಕನ್ ದೊಡ್ಡಿ ಕೊಳಕ್ ಮಣ್ಣನ್ನು ಸಾಯಿಸ್ತಾರೆ. ಜೀವ ಒಂದೇ, ಎರಡರಲ್ಲೂ ವಿಷಯ ಇದೆ. ನಾಗರ ಹಾವಿ ಕೂಡ ಡಿಸ್ಟರ್ಬ್ ಮಾಡಿದ್ರೆ ಅದು ಕಷ್ಟ ಇದು ಮಾಡ್ತದೆ. ಸೊ ನಾವು ಆ ಸ್ಪೀಶಿ ಇದು ಇರಬಾರ್ದು ನಮ್ಗೆ, ಒಂದು ಏನ್ ಹೇಳ್ತೀವಿ ಫೇವರೇಟಿಸಮ್ ಅಂತ ಹೇಳ್ತೀವಿ, ಅದು ಇರಬಾರ್ದು. ಸರಿ. ಸೊ ಜೀವಿಗಳು ಅಂತ ಬಂದಾಗ ಜೀವಿಗಳು. ಸರ್, ನೀವೀಗ ರೆಸ್ಕ್ಯೂ ಮಾಡೋ ಬಗ್ಗೆ ಮಾತಾಡಬೇಕಾದ್ರೆ ನೀವು ರೆಸ್ಕ್ಯೂ ಮಾಡಿದ್ದಾನೆ ರಿಲೀಸ್ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾನು ಕೇಳ್ಪಟ್ಟ ಪ್ರಕಾರ ನೀವು ಹೆಚ್ಚಾಗಿ ಡೆಕಾಥ್ಲಾನ್ ಬ್ಯಾಗಲ್ಲಿ ಹಾಕೊಂಡು ಹೋಗ್ತೀರಿ. ಸೊ ಈಗ ಒಂದು ಹಾಕೊಂಡು ಹೋಗಿ ರಿಲೀಸ್ ಮಾಡಬೇಕಾದ್ರೆ ರಿಲೀಸ್ ಮಾಡುವಂಥ ಟೈಮಲ್ಲಿ ಏನಾದರೂ ನಿಮಗೆ ತೊಂದರೆ ಆದದ್ದಿದೆಯಾ ಸರ್? ಅಂದರೆ ಇಲ್ಲಿ ಯಾಕೆ ರಿಲೀಸ್ ಮಾಡ್ತಿದ್ದೀರಾ ಆ ಥರ ಲೋಕಲ್ಸ್ ಏನಾದರೂ? ಹೌದು, ಆ ಥರ ತುಂಬ ಇಶ್ಯೂ ಆಗಿದೆ. ಕೆಲವು ಸತಿ ನಾವೇನು ಮಾಡ್ತೀವಿ, ರೆಸ್ಕ್ಯೂ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಹೋಗ್ಲಿಕ್ಕೆ ಬಿಡ್ತೀವಲ್ಲ. ಸೊ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಬಿಡುವಾಗ ಕೆಲವು ಲೋಕಲ್ಸ್ ಇರ್ತಾರೆ, ನಾವು ಆದಷ್ಟು ಯಾರು ಇಲ್ಲದಿದ್ದಾಗ ಬಿಟ್ಬಿಡೋದು. ಸರಿ. ಆದರೂ ಕೆಲವು ಸತಿ ಯಾರಾದರೂ ತೊಂದರೆ ಕೊಡ್ಲಿಕ್ಕೆ ಅಂತಾನೆ ಬರ್ತಾರೆ. ಸೊ ಅವ್ರು ಬಂದು ಈ ಒಂದು ಸಿಚುವೇಶನ್ ಆಗಿತ್ತು, ಒಂದು ನಾಗರ ಹಾವು ನಾವು ಇಡನ್ ಕ್ಲಬ್ ಇಂದ ರೆಸ್ಕ್ಯೂ ಮಾಡಿದ್ವಿ. ಅದನ್ನು ಹೋಗಿ ನಾವು ರಿಲೀಸ್ ಮಾಡುವಾಗ ನಾನು ಆಲ್ಮೋಸ್ಟ್ ಯಾರೂ ಇಲ್ಲ ಆ ರೋಡಲ್ಲಿ. ನಾನು ಆಲ್ಮೋಸ್ಟ್ ಆ ಹಾವು ಬ್ಯಾಗಿಂದ ಹೊರಗಡೆ ಬಂದಿದೆ. ಅಷ್ಟರೊಳಗೆ ಯಾರೋ ಒಬ್ಬರು ಸ್ಕೂಟರಲ್ಲಿ ಬಂದು ನನಗೆ ಕೇಳಿದ್ವಿ ಏನದು ಅಂತ. ನಾನು ಹೇಳಿದೆ ಕೆರೆ ಹಾವು ಅಂತ ಹೇಳಿದ್ವಿ. ಯಾಕಂದರೆ ನಮ್ಗೆ ಹೇಳಲಿಕ್ಕಾಗಲ್ಲ. ಸೊ ನಾವು ಕೆರೆ ಹಾವು ಅಂತ ಹೇಳಿದ್ವಿ. ಅವ್ರು ಇಲ್ಲಿ ಬಿಡ್ಲಿಕ್ಕಿಲ್ಲಲ್ಲ, ನೀವು ಅಲ್ಲಿ ಹೋಗಿಬಿಟ್ಟು ಮೇಲೆ ಗುಡ್ಡದ ಮೇಲೆ ಹೋಗಿಬಿಡಿ, ಅಲ್ಲಿ ಆಚೆ ಎಲ್ಲ ಮನೆಯಲ್ಲಿದೆ. ಮನೆ ಅಷ್ಟೊಳಗೆ ಏನು ಇರಲಿಲ್ಲ, ತುಂಬ ದೂರ ಇತ್ತು ಮನೆ, ಒಂದು ಅಟ್ಲೀಸ್ಟ್ ಒಂದು 1 ಕಿಲೋಮೀಟರ್ ದೂರ ಇತ್ತು. ಸೊ ನಾವು ಆದಷ್ಟು ಖಾಲಿ ಗ್ರೌಂಡಲ್ಲೆಲ್ಲ ಬಿಟ್ಬಿಡೋದು. ಆದರೂ ಅವ್ರು ಕೇಳಲಿಲ್ಲ. ಅವ್ರು ಇನ್ನೂ 8 ಜನರನ್ನು ಕರೆದು 9 ಜನರನ್ನು ಕರೆದು ನಂಗೆ ಆಲ್ಮೋಸ್ಟ್ ಹೊಡೆಯೋ ಸಿಚುವೇಶನ್ ಆಗಿತ್ತು. ಆನಂತರ ಇಮಿಡಿಯೇಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಕಾಲ್ ಮಾಡಿ ಅವರಿಗೆ ಹೇಳಿಬಿಟ್ಟೆ, ಅವರಿಗೆ ಅರ್ಥ ಮಾಡಿಸಿದೆ. ಲಾಸ್ಟಿಗೆ ಅವ್ರು ಹೇಳಿದ್ರು, ಇನ್ನೂ ಇಲ್ಲಿ ಕಂಡುಬಿಟ್ರೆ ನಾನು ಬಿಡಲ್ಲ ನಿಂಗೆ ಅಂತ. ಹೋಗಿ ಹೋಗ್ಬಿಟ್ರೆ. ಜನರು ರೆಸ್ಕ್ಯೂ ಕರೀತಾರೆ, ಬಟ್ ರಿಲೀಸ್ ಮಾಡುವಾಗ ಅಷ್ಟೇ ಪ್ರಾಬ್ಲಮ್ಸ್ ಇದೆ ನಮಗೆ. ಹೌದು ಸರ್, ನೀವೀಗ ಹೇಳಿದ್ರಿ ಆಗ ಒಮ್ಮೆ ಮಾತಾಡ್ಬೇಕಾದ್ರೆ ನೀವು ಬೇರೊಂದು ಫುಲ್ ಟೈಮ್ ಜಾಬಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡು. ಸೊ ಇಫ್ ಯು ಡೋಂಟ್ ಮೈಂಡ್, ಒಂದು ಎಲ್ಲಿ ಜಾಬ್ ಮಾಡ್ತಿದ್ರೆ ಹೇಗೆ ಅಂತ? ಓಕೆ, ನಾನು ಆ್ಯಕ್ಚುಲಿ ಜಾಬ್ ಮಾಡೋದು ಮ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಓಕೆ, ನಾನು ಆ್ಯಸ್ ಅ ವೈಲ್ಡ್ ಲೈಫ್ ಆಫೀಸರ್. ಓಕೆ, ವೈಲ್ಡ್ ಲೈಫ್ ಆಫೀಸರ್ ಅಂದರೆ ಈ ಏರ್ಕ್ರಾಫ್ಟು ಟೇಕ್ ಆಫ್ ಇಲ್ಲಾಂದರೆ ಅರೈವಲ್ ಮುಂಚೆ ನಾವು ಎಲ್ಲ ಏನಾದರೂ ವೈಲ್ಡ್ ಲೈಫ್ ಇದ್ರೆ ಅದನ್ನು ಕ್ಲಿಯರ್ ಮಾಡಬೇಕು. ಓಕೆ, ಸರಿ. ನಮ್ಗೆ 22 ಟೀಮ್ಸ್ ಇದೆ, 22 ಮೆಂಬರ್ಸ್ ಟೀಮ್ ಇದೆ. ಆ 22 ಮೆಂಬರ್ಸ್ ಟೀಮಲ್ಲಿ ಏನಾದರೂ ಪಕ್ಷಿ ಇದ್ರೆ ಆ ಪಕ್ಷಿ ಅಂದರೆ ಸ್ಕೇರ್ ಮಾಡೋದು ಅದಿದೆ. ಜಸ್ಟ್ ಇನ್ ಕೇಸ್ ಬೇರೆ ಥರ ಏನಾದರೂ ವೈಲ್ಡ್ ಲೈಫ್ ಬಂದರೆ ಜಸ್ಟ್ ಇನ್ ಕೇಸ್ ಆವಾಗ ನಾನು ಎಂಟರ್ ಆಗ್ತೀನಿ. ಬಟ್ ಇದೇ ಬೇಸಿಕಲಿ ಮ್ಯಾನೇಜ್ ಮಾಡೋದು ಎಲ್ಲ ವೈಲ್ಡ್ ಲೈಫನ್ನು. ಹೌದು, ಏರ್ಪೋರ್ಟ್ ಸರೌಂಡಿಂಗ್ಸಲ್ಲೂ ಏರ್ಪೋರ್ಟ್ ಒಳಗಡೆ. ಸರಿ ಸರ್, ಸೊ ಫೈನಲ್ ಕ್ವಶನ್ ಇದು ನಮ್ಮದು. ನೀವು ಇದನ್ನೆಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರೆ ಹೇಗೂ, ಆದರೆ ಹಾವುಗಳ ಬಗ್ಗೆ ಹಾಗೂ ಉಳಿದ ವನ್ಯಜೀವಿಗಳ ಬಗ್ಗೆ ಸಾಮಾನ್ಯ ಜನರು ತಿಳ್ಕೊಳ್ಬೇಕು ಅಂತ ಹೇಳುವಂಥ ಏನಾದರೂ ವಿಷಯಗಳಿದ್ರೆ, ಅಥವಾ ನೀವು ಅವರಿಗೆ ಏನಾದರೂ ಒಂದು ಕಿವಿ ಮಾತು ಮೆಸೇಜ್ ಅಂತ ಕೊಡಬೇಕು ಅಂತಿದ್ರೆ ತಾವೇನನ್ನು ಕೊಡ್ತೀರಾ ಸರ್? ಒಂದೇನಂದರೆ ಯಾವುದೇ ಹಾವನ್ನು ಕೊಲ್ಲಬೇಡಿ ಅಷ್ಟೇ ನಾನು ಹೇಳೋದು. ಏನಾದರೂ ಇದ್ದರೆ ಡೌಟ್ ಇದ್ದರೆ ಯಾವುದು ಹಾವು ಅಂತ ಹೇಳಿದರೆ ತುಂಬ ಜನ ನಂಗೆ ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ, ನೀವು ಅದು ಮಾಡಿಬಿಡಿ. ದೂರದಿಂದ ಆದರೂ ಕೂಡ ಪರವಾಗಿಲ್ಲ, ನಂಗೊಂದು ವೀಡಿಯೋ ಇಲ್ಲಾದರೆ ಫೋಟೋ ಒಂದು ಕಳಿಸಿದರೆ ಕ್ಲಿಯರಾಗಿ ಒಂದು ಸ್ವಲ್ಪ ಆದಷ್ಟು ನಾವು ಐಡೆಂಟಿಫೈ ಮಾಡಿ ನಿಮಗೆ ಹೇಳಿಕೊಡ್ತೀವಿ ಯಾವ ಹಾವು ಅಂತ. ಸೊ ಆವಾಗ ಏನಾಗುತ್ತೆ, ನಾವೇನು ನೆಕ್ಸ್ಟ್ ಸ್ಟೆಪ್ ಏನು ತೊಗೊಳ್ಬೇಕಂತ ನಾವು ಹೇಳಿಬಿಡ್ತೀವಿ ಅಲ್ಲೇ. ಸೊ ಆ ಸಿಚುವೇಶನಲ್ಲಿ ನಾವು ಬರಬೇಕಾದ್ರೆ ನಾವು ಬಂದುಬಿಡ್ತೀವಿ, ಇಲ್ಲಾದರೆ ನಾನು ಬಿಡ್ಲಿಕ್ಕೆ ಹೇಳ್ತೀನಿ ಅದೃಷ್ಟಕ್ಕೆ. ಯಾಕಂದರೆ ಈ ಮೋಸ್ಟ್ ಆಫ್ ದ ಸ್ನೇಕ್ಸ್ ಏನಾಗುತ್ತೆ ಅಂದರೆ ಅದೃಷ್ಟಕ್ಕೆ ಹೋಗಿಬಿಡುತ್ತೆ, ಅದರ ಟೈಮ್ ಕೊಟ್ಟರೆ ಅದರ ಪಾಡಿಗೋ ಹೋಗಿಬಿಡುತ್ತೆ. ಬಟ್ ಕೆಲವು ಜನರು ಏನು ಹೇಳ್ತಾರೆ, ಮನೆ ಒಳಗಡೆ ಇದೆ ಸರ್, ನಮಗೆ ಹಿಡಿಲೇಬೇಕಾಗುತ್ತೆ, ಆವಾಗ ನಾವು ಅಲ್ಲಿ ಆ ಸಿಚುವೇಶನಲ್ಲಿ ಹೋಗ್ತೀವಿ. ಹೌದು. ಮತ್ತು ಸೆಕೆಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ನೇಕ್ ಬೈಟು. ತುಂಬ ಜನರಿಗೆ ಸ್ನೇಕ್ ಬೈಟ್ ಆದಮೇಲೆ ಏನು ಮಾಡಬೇಕಂತ ಗೊತ್ತಿರಲ್ಲ. ಆ ಸ್ನೇಕ್ ಬೈಟ್ ಕೇಸಲ್ಲಿ ಯೂಶಲಿ ಏನು ಮಾಡಬೇಕಂದ್ರೆ ಮೇಯ್ನು ಒಂದು ಡೂ ದ ರೈಟ್ ಥಿಂಗ್ ಅಂತ ಹೇಳ್ತೀವಿ ನಾವು. ಒಂದು ರೀಅಶ್ಯೂರ್ ಅಂದರೆ ಯಾವುದಾದ್ರೂ ಒಂದು ಹಾವನ್ನು ಕಚ್ಚಿದ್ರೆ ಯಾರ ವಿಕ್ಟಿಮಿಗೆ
ಫಸ್ಟ್ ಅವರಿಗೆ ರಿಯೇಷರ್ ಮಾಡಬೇಕು, ಇದು ವಿಷದ ಹಾವಲ್ಲ, ಇದು ನಾನ್ ವೆನಮಸ್ ಸ್ನೇಕ್, ಹೆದರಬೇಡ ಅಂತ. ಯಾಕಂದರೆ ಯಾವಾಗಲೂ ಹಾವು ಕಚ್ಚಿದ್ರೆ ಜನರಿಗೆ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದನ್ನು ಅವರನ್ನು ರಿಯೇಷರ್ ಮಾಡಬೇಕು. ಸೆಕೆಂಡ್, ಇಮ್ಮೊಬಿಲೈಸ್ ಅಂತ, RI. ಅಂದರೆ ಇಮ್ಮೊಬಿಲೈಸ್ ಅಂದರೆ ಯಾವಾಗಾದ್ರೂ ಹಾವು ಕಚ್ಚಿದ್ರೆ ಅದನ್ನು ಕಟ್ಟಿ ಅಂದರೆ ಹಗ್ಗದಲ್ಲಿ ಕಟ್ಟೋದಲ್ಲ, ಕ್ರೇಪ್ ಬ್ಯಾಂಡೇಜಲ್ಲಿ ಕಟ್ಟಿ ನೀವು ಈಗ ಇಟ್ಬಿಟ್ರೆ ಆಯ್ತು. ಅದು ಬೇಕಂತಿಲ್ಲ ಕೆಲವು ಸತಿ. ಈಗ ರೀಸೆಂಟಾಗಿ ಸ್ಟಡಿ ಪ್ರಕಾರ ಅದು ಬೇಕಂತಿಲ್ಲ. ಥರ್ಡ್, ಗೋ ಟು ದ ಹಾಸ್ಪಿಟಲ್, ಅಂದರೆ RIGHT ಅಲ್ಲ. ಸೊ ಗೋ ಟು ದ ಹಾಸ್ಪಿಟಲ್ ಮತ್ತು ಟೆಲ್ ದ ಡಾಕ್ಟರ್. ಹೌದು. ಸೊ ಇದು ನೀವು ಬೇಸಿಕ್ ಥಿಂಗ್ ಮಾಡಿದರೆ ನೀವು ನಿಮ್ಮ ಜೀವನ ಉಳಿಸ್ಬೋದು. ಹೌದು. ಕೆಲವು ಜನರು ಏನು ಮಾಡ್ತಾರೆ, ಹಾವು ಕಚ್ಚಿದ ಮೇಲೆ ಅದನ್ನು ಬ್ಲೇಡಿಂದ ಕಟ್ ಮಾಡಿ ಆ ವಿಷವನ್ನು ತೆಗಿತಾರೆ ಅಂತ ಹೇಳ್ತಾರೆ, ಇಲ್ಲ ಸಕ್ ಮಾಡಿ ವಿಷವನ್ನು ತೆಗಿತಾರೆ. ಅದು ಚಾನ್ಸ್ ಇಲ್ಲ. ಯಾಕಂದರೆ ನೀವೀಗ ನೋಡ್ಲಿಕ್ಕೆ ಈ ನೀರು ಗ್ಲಾಸಲ್ಲಿ ಫುಲ್ ನೀರು ತುಂಬಿಸಿ ಇಂಕ್ ಇದೆ ಅಲ್ಲ, ಇಂಕನ್ನು ಹಾಕಿಬಿಡಿ. ಈಗ ಅದು ಇಂಕನ್ನು ಮಾತ್ರ ಸಪರೇಟ್ ಮಾಡಿ ನೀರಿಂದ, ಚಾನ್ಸ್ ಇಲ್ಲ ಅಲ್ಲ. ಸೊ ಸಿಮಿಲರ್ಲಿ ಹಾವು ವಿಷ ಓಕೆ. ಸೊ ಥ್ಯಾಂಕ್ ಯು ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು, ಹೆಚ್ಚು ಕಡಿಮೆ ಬಹಳಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು ಸ್ನೇಕ್ ರೆಸ್ಕ್ಯೂ ಬಗ್ಗೆ ಆಗಿರ್ಬೋದು, ಸ್ನೇಕ್ಸ್ನ ಇಂಪಾರ್ಟೆನ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ವೈಲ್ಡ್ ಲೈಫ್ ಬಗ್ಗೆ ಕೂಡ ಆಗಿರ್ಬೋದು, ಯಾವ ರೀತಿ ಅದು ಉಪಯೋಗಕ್ಕಿದೆ, ಯಾವ ರೀತಿ ಜನರಲ್ಲಿ ಮಿಸ್ಕನ್ಸೆಪ್ಷನ್ಸ್ ಇದೆ ಹೇಳೋ ಬಗ್ಗೆ ತುಂಬ ಚೆನ್ನಾಗಿ ನಮಗೆ, ಅದೇ ರೀತಿ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಿ. ಸೊ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಅತುಲ್ ಪೈ ಅವರು ಇದ್ದುಕೊಂಡು ಬಹಳಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವನ್ಯಜೀವಿ ಸಂರಕ್ಷಕರ ಜೊತೆ ನಾವು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ TV, ಇದು ಜನಮನದ ನಾಡಿಮಿಡಿತ.